ಆನೇಕಲ್ ತಾಲೂಕು ಸರ್ಕಾರಿ ನೌಕರರ ಸಂಘ ಮತ್ತು ಜೇನುಗೂಡು ಸಾಹಿತ್ಯ ಮತ್ತು ಸಾಂಸ್ಕೃತಿಕ ವೇದಿಕೆ ಹಾಗೂ ರಮಣ ಮಹರ್ಷಿ ಆಶ್ರಮ ಜ್ಯೋತಿ ಗಾಯನ ಸಭಾ ಮಾತೃವಾತ್ಸಲ್ಯ ಫೌಂಡೇಶನ್ ವತಿಯಿಂದ ಮರೆಯಲಾಗದ ಮಹಾನುಭಾವರು ಎಂಬ ಕಾರ್ಯಕ್ರಮವನ್ನು ಆನೇಕಲ್ ತಾಲೂಕಿನ ತಿರುಮಗೊಂಡನಹಳ್ಳಿ ಗ್ರಾಮದ ಬಳಿ ಇರುವ ರಮಣ ಮಹರ್ಷಿ ಆಶ್ರಮದಲ್ಲಿ ಶನಿವಾರ ಆಯೋಜಿಸಲಾಗಿತ್ತು. ಇನ್ನು ಮರೆಯಲಾಗದ ಮಹಾನುಭಾವರು ಕಾರ್ಯಕ್ರಮದಲ್ಲಿ ಇತ್ತೀಚೆಗೆ ನಿಧನರಾದ ಕವಿ ಎಚ್.ಎಸ್. ವೆಂಕಟೇಶ್ ಮೂರ್ತಿ ಮತ್ತು ಸಾಹಿತಿ ಡಾಕ್ಟರ್ ಜಿ.ಎಸ್. ಸಿದ್ದಲಿಂಗಯ್ಯ ಅವರಿಗೆ ಶ್ರದ್ಧಾಂಜಲಿ ಕಾರ್ಯಕ್ರಮ ನಡೆಯಿತು. ಇನ್ನು ಎಚ್.ಎಸ್.ವಿ. ಅವರ ಒಡನಾಟ ಮತ್ತು ಅವರ ಗೀತ ಗಾಯನ ಕಾರ್ಯಕ್ರಮವನ್ನು ಸಹ ಏರ್ಪಡಿಸಲಾಗಿತ್ತು. ಗಾಯಕರಾದ ರಾಘವೇಂದ್ರ ಬಿಜಾಡಿ ಅವರು ಗೀತ ಗಾಯನ ಮಾಡಿದರು. ಶಿಕ್ಷಕರು ಗೀತೆಗಳನ್ನು ವಚನ ಮಾಡಿದರು. ಇನ್ನು ಕಾರ್ಯಕ್ರಮದಲ್ಲಿ ಕವಿ ಬಿ.ಆರ್. ಲಕ್ಷ್ಮಣರಾವ್, ಲೇಖಕರಾದ ಡಾಕ್ಟರ್ ಎಚ್.ಎಸ್. ಸತ್ಯನಾರಾಯಣ್, ಸಾಹಿತಿ ಶೂದ್ರ ಶ್ರೀನಿವಾಸ್, ಎಚ್.ಎಸ್.ವಿ. ಅವರ ಕುಟುಂಬಸ್ಥರಾದ ಸುಧೀರ್, ಶಾಲಿನಿ, ಶ್ರೀರಮಣ ಮಹರ್ಷಿ ಆಶ್ರಮದ ಮುಖ್ಯಸ್ಥ ಬಿ. ಶ್ರೀನಿವಾಸ ರೆಡ್ಡಿ, ಕಿಕ್ಕಿರಿ ಕೃಷ್ಣಮೂರ್ತಿ, ಪೊಲೀಸ್ ಇನ್ಸ್ಪೆಕ್ಟರ್ ಕೆ. ವಿಶ್ವನಾಥ್, ಭೂದಾಖಲೆ ಇಲಾಖೆಯ ಮದನ್, ಕ್ಷೇತ್ರ ಶಿಕ್ಷಣಾಧಿಕಾರಿ ಎನ್. ವೆಂಕಟೇಶ್, ಕೃಷಿ ಇಲಾಖೆಯ ಸಹಾಯಕ ನಿರ್ದೇಶಕ ಧನಂಜಯ, ಅನುದಾನ ರಹಿತ ಶಾಲೆಗಳ ಒಕ್ಕೂಟದ ರವಿಕುಮಾರ್, ಡಿ. ಮುನಿರಾಜು, ರಾಷ್ಟ್ರೀಯ ಯುವ ಪ್ರಶಸ್ತಿ ಪುರಸ್ಕೃತರಾದ ಡಾಕ್ಟರ್ ಚಿನ್ನಪ್ಪ ವೈಚಿಕಾಗಡೆ, ನಾಗವೇಣಿ, ಸರ್ಕಾರಿ ನೌಕರರ ಸಂಘದ ಅಧ್ಯಕ್ಷ ಎಚ್. ಮಂಜುನಾಥ್, ಗೌರವ ಅಧ್ಯಕ್ಷ ಶಿವಣ್ಣ, ಉಪಾಧ್ಯಕ್ಷ ಚಂದ್ರಶೇಖರ್, ಜೇನುಗೂಡು ಸಾಹಿತ್ಯ ಮತ್ತು ಸಾಂಸ್ಕೃತಿಕ ವೇದಿಕೆಯ ಮಹೇಶ್ ಉಗ್ಗಿನಹಳ್ಳಿ, ಮಾತೃವಾತ್ಸಲ್ಯ ಸಂಸ್ಥೆಯ ಅನ್ನಪೂರ್ಣ, ಕಂಠೀರವ ನೃತ್ಯ ಸಂಗೀತ ಸಭಾದ ಅಧ್ಯಕ್ಷ ಪಿ. ಧನಂಜಯ, ಜ್ಯೋತಿ ಗಾಯನ ಸಭಾದ ಭಾಗಮ್ಮ ಗೋರನಾಳ, ಸಾವಿತ್ರಿಬಾಯಿ ಫುಲೆ ಶಿಕ್ಷಕಿಯರ ಸಂಘದ ಅಧ್ಯಕ್ಷೆ ಸರೋಜಮ್ಮ ಮತ್ತಿತರರು ಹಾಜರಿದ್ದರು. ಜಗದ ಪೊಗಳಿಕೆಗೆ ಬಾಯಿ ಬಿಡದೆ ಎಣಿಕೆ ತೋರದೆ, ಜಗದ ಪೊಗಳಿಕೆಗೆ ಬಾಯಿ ಬಿಡದೆ ವನಸು ಮಾದೋಲೆಂದ ಅದರಷ್ಟೇ ವಿಮರ್ಶಕರಾಗಿ ಕನ್ನಡ ಸಾಹಿತ್ಯವನ್ನು ಬೆಳೆಸಿದಂಥವರು ಪ್ರೊಫೆಸರ್ ಜೆ.ಎಸ್. ಸಿದ್ದಲಿಂಗಯ್ಯವರು. ಅವರನ್ನು ಈ ನೆಲದಲ್ಲಿ ಪರಿಚಯ ಮಾಡಿಕೊಟ್ಟಿದ್ದವರು ನಮ್ಮ ಶಿವಣ್ಣ ಸರ್ ಅವರು ಯಾಕೆ ನಾವು ಇದು ಮಾಡಿದ್ವಿ ಅಂತ ಹೇಳಿದಾಗ, ನಾವು ಒಂದ್ಸಲ ನಾನು ಶಿವಣ್ಣವರು ಎಚ್.ಎಸ್. ವೆಂಕಟೇಶ್ ಮೂರ್ತಿ ಮನೆಗೆ ಹೋದಾಗ, ಸರ್ ಈ ಥರ ಒಂದು ಶಿಕ್ಷಕರಿಗೋಸ್ಕರ ಅವರ ಪದ್ಯಗಳನ್ನೇ ಆಡುವ ಒಂದು ಕ್ರಮವನ್ನು ಹೇಳ್ಕೊಡುವಂಥದ್ದು ಏನಾದರೂ ಒಂದು ಕಾರ್ಯಾಗಾರ ಮಾಡೋಣ ಅಂತಂದ್ರೆ, ಅದು ಟೆಕ್ಸ್ಟ್ ಬುಕ್ ಕೊಟ್ಬಿಡಿ ನಾವು ಮಾಡ್ತೀವಿ ಅಂತಂದ್ರು. ನಾವು ಟೆಕ್ಸ್ಟ್ ಬುಕ್ ಎಲ್ಲ ಜೆರಾಕ್ಸ್ ಮಾಡಿಸಿ, ಪದ್ಯಗಳೆಲ್ಲ ಜೆರಾಕ್ಸ್ ಮಾಡಿಸಿ ಅವ್ರ ಕೈ ಕೊಟ್ವಿ. ಅವಾಗ ಅವರು ಈ ಪದ್ಯಗಳನ್ನು ಹಾಡ್ಬೋದು, ಆದರೆ ಎಲ್ಲ ಪದ್ಯಗಳನ್ನು ಭಾವರಂಗ ಮಾಡ್ಕೊಂಡು ಮಾಡೋಕ್ಕಾಗಲ್ಲ. ಆದರೆ ಒಟ್ಟಾರೆ ಅದರ ವಿಮರ್ಶೆ, ಪದ್ಯಗಳ ಆಳ್ವಿಕೆ ಎರಡೂ ಸೇರಿ ಈ ಕಾರ್ಯಾಗಾರ ಮಾಡೋಣ ಅಂತ ಹೇಳಿದ್ರು. ಅದಕ್ಕೊಂದು ನೀವು ಹೆಸರು ಕೊಡಿ ಅಂದ್ವಿ. ಆಗ ಎಚ್.ಎಸ್.ವಿ. ಅವರು ಕೊಟ್ಟ ಹೆಸರೇ ಕಾವ್ಯದ ಒಡನಾಟ ಅಂತ. ಸುಮಾರು 4-5 ವರ್ಷಗಳಿಂದ ನಿರಂತರವಾಗಿ ನವೆಂಬರ್ ತಿಂಗಳಲ್ಲಿ ಕಾವ್ಯದ ಒಡನಾಟ ಅಂತೇಳಿ ಆನೇಕಲ್ ತಾಲೂಕಿನಲ್ಲಿ ಈ ಸಾಹಿತ್ಯದ ಕಾರ್ಯಕ್ರಮವಾಗಿ ಶಿಕ್ಷಕರಿಗೆ, ಸಾರ್ವಜನಿಕರಿಗೆ ನಾವು ಪರಿಚಯಿಸುವಂಥ ಕಾರ್ಯಕ್ರಮವನ್ನು ನಾವು ಮಾಡಿದ್ವಿ. ಆಗ ಎಚ್.ಎಸ್.ವಿ. ಅವರು ಹೇಳಿದ್ರು, ನನ್ನೊಬ್ಬನೇ ಯಾಕಪ್ಪ ನಿಮ್ಮ ತಾಲೂಕು ಪರಿಚಯ ಮಾಡಿಸ್ತೀರಿ, ಇನ್ನು ಸಾಹಿತ್ಯದ ದಿಗ್ಗಜರು ಬಹಳ ಜನ ಇದ್ದಾರೆ, ಅವ್ರನ್ನೆಲ್ಲ ಪರಿಚಯ ಮಾಡಿ ಅಂತಂದ್ರು. ಹಾಗಾಗಿ ಕನ್ನಡ ಸಾಹಿತ್ಯದ ಬಿ.ಆರ್. ಶುದ್ಧ ಶ್ರೀನಿವಾಸರು, ಕಿಕ್ಕೇರಿಯವರಾಗಿರ್ಬೋದು, ಇದು ವೈ.ಕೆ. ಮುದ್ದುಕೃಷ್ಣರಾಗಿರ್ಬೋದು, ಅಥವಾ ನಮ್ಮ ಎಲ್ಲ ಕವಿಗಳನ್ನ ನಾವು ಕೊನೆಗೆ ನಮಗೆ ಇವರು ಜಯಂತ್ ಕಾಣಿಕೆ ಒಬ್ಬರು ಸಿಗ್ಲಿಲ್ಲ ಅಷ್ಟೇ. ನಾವು ಕಳೆದ ವರ್ಷ ತುಂಬಾ ಅವ್ರನ್ನ ಇದು ಮಾಡಿದ್ವಿ, ಏನಾದ್ರು ಮಾಡಿ ಕರ್ಕೊಂಡ್ಬರೋಣ ಅಂತ ಸಾಧ್ಯ ಆಗಲಿಲ್ಲ. ಆದರೂ ಕೂಡ ಕನ್ನಡ ಸಾಹಿತ್ಯದ ಅನೇಕ ಸಾಹಿತ್ಯದ ಹಾಡುಗಾರಿಕೆಗಳನ್ನ, ಸಾಹಿತ್ಯದ
ಇವರನ್ನ ಎಲ್ಲ ಕರ್ಕೊಂಡು ಬಂದು ಆನೇಕಲ್ ತಾಲೂಕಿಗೆ ಪರಿಚಯ ಮಾಡಿಕೊಟ್ವಿ. ನಾವೆಲ್ಲರೂ ಧನ್ಯರು ಅಂತ ಭಾವಿಸಿದ್ದೇವೆ. ಬಂಧುಗಳೇ, ನೋಡಿದಾಗ ಇಡೀ ತಾಲೂಕಿನಲ್ಲಿ ಇರ್ತಕ್ಕಂಥ 680 ಜನ ಟೀಚರ್ಸ್ಗೆ ಅದು ಮುಟ್ಲಿಲ್ಲ. ನಾವು ಯೋಚನೆ ಮಾಡ್ರಿ, ಸಾಹಿತ್ಯ ಆಸಕ್ತರು ಯಾರ ಕವಿ ಬಗ್ಗೆ ಗೊತ್ತಿದೆ, ಯಾವ ಕವಿಯರನ್ನ ಪ್ರೀತಿಸ್ತೀರಿ, ಸಾಹಿತ್ಯವನ್ನು ಪ್ರೀತಿಸ್ತಾರೋ ಅಂಥವರ ಕರೆಯೋಣ ಅಂತೇಳಿ ಸಾಧ್ಯವಾದಷ್ಟು ಮಟ್ಟಿಗೆ ನಾವು ಕರೆಯುವಂಥ ಪ್ರಯತ್ನ ಮಾಡಿದ್ವಿ. ಇವತ್ತು ತಾವೆಲ್ಲರೂ ಬಂದಿದ್ದೀರಿ. ಇವತ್ತು ಡಾಕ್ಟರ್ HS ವೆಂಕಟೇಶ್ ಮೂರ್ತಿಗಳು ಮತ್ತೆ ಸಿದ್ಧಲಿಂಗೇಶ್ವರ ಅವರಿಗೆ ನಾವು ಭಾವನಮನವನ್ನು ಸಲ್ಲಿಸೋಣ. ನಮಗೆ ವಿಶೇಷ ಏನಪ್ಪ ಅಂತಂದ್ರೆ, ನಮ್ಮ ಕುಚುಕು ಗೆಳೆಯರು BLR ಸರ್ ಮತ್ತೆ HS ವೆಂಕಟೇಶ್ ಮೂರ್ತಿಗಳು ಕನ್ನಡ ಸಾಹಿತ್ಯದಲ್ಲಿ ಸಾಹಿತಿಗಳಲ್ಲಿ ಏಕವಚನದಲ್ಲಿ ಮಾತನಾಡುವ ಇಬ್ಬರು ಗೆಳೆಯರಿದ್ದಾರೆ. HS ವೆಂಕಟೇಶ್ ಮೂರ್ತಿ ಮತ್ತೆ BLR ಅವರು ಮಾತ್ರ. ಬಹಳ ಸಲ ವೆಂಕಟೇಶ್ ಮೂರ್ತಿ ಮತ್ತು ಶಾಲಿನಿ ಅವರು ಬಂದಿರೋದು ಭಾಳ ವಿಶೇಷವಾಗಿ ನನಗೆ ಭಾಳ ಸಂತೋಷ ಆಗ್ತದೆ. ಯಾಕಂದರೆ ವೆಂಕಟೇಶ್ ಮೂರ್ತಿಗೆ ಬಹಳ ಅದೃಷ್ಟವಂತ ಅವನು. ಅವರ ಆರೋಗ್ಯದ ವಿಚಾರದಲ್ಲಿ ಅವನು ಅದೃಷ್ಟವಂತ ಇದ್ದೇಬೋದು, ಆದರೆ ಕುಟುಂಬದ ವಿಚಾರದಲ್ಲಿ ಅತ್ಯಂತ ಅದೃಷ್ಟವಂತ. ಅವರಿಗೆ 4 ಜನ ಮಕ್ಕಳು, 4 ಜನ ಗಂಡುಮಕ್ಕಳು. ದಶರಥ ಅವರಿಗೆ 4 ಜನ ರಾಮ ಲಕ್ಷ್ಮಣ ಶತ್ರುಘ್ನ ಇದ್ದಾಗ 4 ಜನ ಮಕ್ಕಳು ಅವರಿಗೆ, ಗಂಡು ಮಕ್ಕಳು ಅವರಿಗೆ. ಆ 4 ಜನ ಮಕ್ಕಳು ರಾಮ ಲಕ್ಷ್ಮಣ ಶತ್ರುಘ್ನ ಇದ್ದಾಗ ಇದು ಹಾಗೆ ಇಲ್ಲ. ಆ ಮಕ್ಕಳು ಅಷ್ಟೊಂದು ಅನ್ಯೋನ್ಯವಾಗಿ ಒಟ್ಟಿಗೆ ಈಗಿನ ಕಾಲದಲ್ಲಿ ಭಾಳ ಕಷ್ಟ. ಸೊ ಹುಡ್ತಾ ಅಣ್ಣನ ಮಕ್ಕಳು ಬೆಳೀತಾ ತಾಯಿಯಾಗಿದ್ದು ಇರ್ತಾರೆ. ಆದರೆ ಇವ್ರು ಮಾತ್ರ ಹಾಗೆ ಒಂದೇ ಕುಟುಂಬದ 50 ಕೂಡ ಅವ್ರದ್ದು ಒಳ್ಳೆ ಜಾಯಿಂಟ್ ಫ್ಯಾಮಿಲಿಗಳಲ್ಲಿ ಇದ್ದವರು. ಸೊ ಅಂಥ ಕುಟುಂಬ. ಸೊ ಮಕ್ಕಳು 4 ಜನ ಹೆಣ್ಮಕ್ಳು ಇದ್ದಾರೆ, ಅದೇನು ವಿಶೇಷ ಅಲ್ಲ. 4 ಜನ ಸೊಸೆಯರು ಇದ್ದಾರೆ. ಆ 4 ಜನ ಸೊಸೆಯರು ಕೂಡ ಹೆಣ್ಮಕ್ಳು ಇದ್ದಾರೆ. ಸೊ ವೆಂಕಟೇಶ್ ಮೂರ್ತಿಗೆ ಹೆಣ್ಮಕ್ಳು ಇರಲಿಲ್ಲ. ಅವನಿಗೆ ಅವನನ್ನು ಹುಟ್ಟಿದಾಗಲೇ ಅವನ ತಂದೆಯನ್ನು ಕಳ್ಕೊಂಡವನು, ಬೆಳೆಸಿದ್ದೆಲ್ಲ ಅಜ್ಜಿ ಮತ್ತು ಅವರ ತಾಯಿ. ಆದರೆ ಅದರಿಂದ ಅವನನ್ನು ಮಾತೃಗೋತ್ರದವನು ಅಂತ ಹೇಳ್ಬೋದು. ಅವನಿಗೆ ಹೆಣ್ಮಕ್ಳು ಕಂಡ್ರೆ ಬಹಳ ಪ್ರೀತಿ ಮತ್ತು ಬಹಳ ಕೃತಜ್ಞತೆ ಇದೆ. ಯಾಕಂದರೆ ತಮ್ಮನ್ನು ಬೆಳೆಸ್ತವೇ ಆ ಹೆಣ್ಮಕ್ಳು ಅಂತ. ಹಾಗಾಗಿ ಹೆಣ್ಮಕ್ಳು ಇರಲಿಲ್ಲ ಅವನು. ಹೆಣ್ಮಕ್ಳು ಆಗಲಿ ಅಂತ ನಾನು ಪ್ರಯತ್ನ ಮಾಡಿ ನಾನು ಅಲ್ಲಿ ನಿಲ್ಲಿಸಿದ್ದೆ. ಆದರೆ ಜೊತೆ ಇದ್ದಾರಲ್ಲ ಅವರೇ ಹೆಣ್ಮಕ್ಳಾದರು. ಮನೆಯ ಹೆಣ್ಮಕ್ಳು ಥರ ಮಾವ ಅಂತ ಹೇಳ್ತಿಲ್ಲ, ಅಪ್ಪ ಅಂತ ಹೇಳ್ತಾರೆ. ಇವಳಂತೂ ಶಾಲಿನಿ ಅಪ್ಪ ಅಂತ ಹೇಳ್ತಾರೆ. ವೆಂಕಟೇಶ್ ಮೂರ್ತಿನ ಅಪ್ಪ ಅಂತ ಹೇಳ್ತಾಳೆ, ನನ್ನ ಚಿಕ್ಕಪ್ಪ ಅಂತ ಹೇಳ್ತಾಳೆ. ಸೊ ಅದು ಶಾಲಿನಿ ಮಕ್ಕಳು ಅಂದರೆ ಅದು ಭಾಗ್ಯವಂತ. ಅಂದರೆ ಆ ಥರ ಮಕ್ಕಳು ಸೊಸೆಯರು ಒಂದು ರೀತಿಯ ಶ್ರೀ ಸಂಸಾರಿನೇ. ಹಾಗಾಗಿ ಅವನು ಪತ್ರಿಕರ ಜೀವನದಲ್ಲೂ ಕೂಡ ಅವನು ಶ್ರೀ ಸಂಸಾರಿ ಆಗೋದು. ಸೊ ಸಂಸಾರಿ ಅಂತಂದರೆ ವಿಶ್ವ ಕುಟುಂಬಕಂ ಅಂತ ಹಾಗೆ. ಸೊ ಇಡೀ ವಿಶ್ವವೇ ಕುಟುಂಬ ಆಗುತ್ತೆ. ಅದು ವಿಸ್ತರಿಸಿ ಈ ಕುಟುಂಬ ವಿಶ್ವ ಕುಟುಂಬವಾಗಿ ಬೆಳೆಯುತ್ತೆ. ಹಾಗಾಗಿ ಸೊ ಆ ವಿಶ್ವ ಕುಟುಂಬಿಯಾಗಿ ಬೆಳೆದಂಥ ಒಂದು ವೆಂಕಟೇಶ್ ಮೂರ್ತಿ. ವೆಂಕಟೇಶ್ ಮೂರ್ತಿ ಬಗ್ಗೆ ನಾನು ಅದನ್ನೇ ಹೇಳಿದೆ ಮಾತಾಡುವಾಗ ಶೂದ್ರಾಗೆ ಅವರಿಗೆ ಸಿದ್ಧಲಿಂಗೇಶ್ವರರು ಭಾಳ ಚೆನ್ನಾಗಿ ಗೊತ್ತಲ್ಲ. ಸ್ವಲ್ಪ ಸಿದ್ಧಲಿಂಗೇಶ್ವರ ಬಗ್ಗೆ ಜಾಸ್ತಿ ಮಾತಾಡಪ್ಪ. ಮತ್ತು ಇವರು ನಮ್ಮ ವೆಂಕಟೇಶ್ ಮೂರ್ತಿ ಬಗ್ಗೆ ನಮ್ಮ ಇವರು ಸತ್ಯನಾರಾಯಣ ಮಾತಾಡ್ತಾರೆ. ಅವರು ನಾನೇನಿದ್ರು ನನ್ನ ಪ್ರಾಸ್ತಾವ ಬಗ್ಗೆ ನನಗೆ ದೊಡ್ಡ ಒಡನಾಟದ ಬಗ್ಗೆ ಮಾತಾಡೋಕ್ಕೆ ಬಂದೆ. ಯಾಕೆಂದರೆ ಅದೇ ನಾನು ಹೇಳಿದ್ರಲ್ಲ, ವೆಂಕಟೇಶ್ ಮೂರ್ತಿಗೂ ನನಗೂ ಒಂದು ರೀತಿಯ ಅವಿನಾಭಾವ ಸಂಬಂಧ ಆ ರೀತಿಯಲ್ಲಿ ಸುಮಾರು 50 ವರ್ಷದ ಗೆಳೆಯರು. ಸೊ ನಾವು ಆ ಸಾಹಿತ್ಯ ಕ್ಷೇತ್ರದಲ್ಲಿ ಒಟ್ಟೊಟ್ಟಿಗೆ ಬೆಳೆದವರು. ಕಾವ್ಯ ಕ್ಷೇತ್ರದಲ್ಲಿರ್ಬೋದು, ಆಮೇಲೆ ಸ್ವರ್ಣ ಸಂಗೀತ ಕ್ಷೇತ್ರದಲ್ಲಿರ್ಬೋದು, ಒಟ್ಟಿಗೆ ನಾವು ಬೆಳ್ಕೊಂಡಂಥವ್ರು. ಪುರಿ ಜಗನ್ನಾಥ್ನಲ್ಲಿ ಸೆಲೆಕ್ಟ್ ಮಾಡ್ತಾ ಇದ್ದಾರೆ. ಸೊ ಇಲ್ಲಿಂದ ಸುಮಾರು 4,000 ಕಿಲೋಮೀಟರ್ ನಾವು ಹೋಗಬೇಕಾಗುತ್ತೆ. ಸೊ ಅದರಿಂದ ಎಲ್ಲಿಗೂ ಅವಕಾಶ ಸಿಗುತ್ತಾ ಅಂತಂದರೆ ಇಲ್ಲ. ಸೊ ಅದರಿಂದ ಇಸ್ಕಾನ್ ಫೌಂಡರ್ ಆಚಾರ್ಯ ಆದಂತಹ ಶ್ರೀಲ ಪ್ರಭುಪಾದರ ಕೃಪೆಯಿಂದ ಚಂದಾಪುರದಲ್ಲೂ ಸಹ ಇಸ್ಕಾನ್ ಚಂದಾಪುರ ಭಕ್ತಿ ಕೇಂದ್ರ ಶುರುವಾಗಿದೆ. ಅಲ್ಲಿಂದ ಬರುವ ಭಾನುವಾರ ಜಗನ್ನಾಥ ರಥಯಾತ್ರೆಯನ್ನು ಇಲ್ಲಿ ಸೆಲೆಬ್ರೇಟ್ ಮಾಡ್ತಾ ಇದ್ದೀವಿ. ನೀವೆಲ್ಲರೂ ಸಹ ಬಂದು ಈ ಜಗನ್ನಾಥ ರಥಯಾತ್ರೆಯಲ್ಲಿ ಪಾಲ್ಗೊಂಡು ಜಗನ್ನಾಥನ ಕೃಪೆಯನ್ನು ಪಡ್ಕೋಬೇಕಾಗಿ ಇಸ್ಕಾನ್ ಚಂದಾಪುರ ವತಿಯಿಂದ ನಾವು ಮನವಿ ಮಾಡ್ಕೋತಾ ಇದ್ದೀವಿ. ಸ್ಥಳ KMS ಕಲ್ಯಾಣ ಮಂದಿರದಿಂದ ಶುರುವಾಗುತ್ತೆ. ಜಗನ್ನಾಥ, ಬಲದೇವ ಮತ್ತು ಸುಭದ್ರಮಯ್ಯ ಈ 3 ರಥಗಳು ಸಹ ಈ ಆಶ್ರಮ ಬಂದಾಗ ಶ್ರೀನಿವಾಸ ರೆಡ್ಡಿ ಅವರು ನೆನಪು ಮಾಡಿಕೊಂಡಾಗ, ಅವ್ರ ಕುಟುಂಬವನ್ನು ನೆನಪು ಮಾಡಿಕೊಂಡಾಗ, ಶ್ರೀನಿವಾಸ ರೆಡ್ಡಿ ಅವರ ತಂದೆ ಬಿಡ್ಡಾರೆಡ್ಡಿ
ಯಾವಾಗಲೂ ನನ್ನ ಮನಸ್ಸನ್ನು ತುಂಬಿಕೊಳ್ತವೆ. ಸ್ನೇಹಿತರೆ, ಶ್ರೀನಿವಾಸ ರೆಡ್ಡಿಯವರ ತಂದೆ ಬಿಡ್ಡಾರೆಡ್ಡಿ ಕಾಲಿಗೆ ಚಪ್ಪಲಿ ಹಾಕೊಳ್ಳದೆ ಅಂಥ ಬಿಸಿಲು ಮಳೆ ಇದ್ರೂ ಕೂಡ ಓಡಾಡಿ ಅನೇಕನ್ನ ಭಾಳಷ್ಟು ಶಾಲೆಗಳಿಗೆ ಜೀವ ತುಂಬಿದವರು. ನನ್ನನ್ನು ಕೂಡ ಒಂದು 2 ಸಾರಿ ಚಂದಾಪುರದ ಸ್ಕೂಲ್ಗೆ, ಅವರ ಅಧ್ಯಕ್ಷರಾಗಿದ್ದ ಸ್ಕೂಲ್ಗೆ ಕರೆಸಿ ಮಾತಾಡಿದ್ದಾರೆ. ತಲೆ ಜುಟ್ಟು ಕಟ್ತಾ ಇರಲಿಲ್ಲ. ಅದರ ಉದ್ದೇಶ ಇಷ್ಟೇ, ಅವರು ಬಾಹ್ಯಕ್ಕಿಂತ ಹೆಚ್ಚಾಗಿ ಅಂತರಂಗದ ಸೇವೆ ಏನು ಅನ್ನೋದು ಬಿಡ್ಡಾರೆಡ್ಡಿ ಅವರು ತಿಳ್ಕೊಂಡಿದ್ದಾರೆ. ನಿಮ್ಮೆಲ್ಲರ ಪರವಾಗಿ ನಾನು ಶ್ರೀನಿವಾಸ ರೆಡ್ಡಿ ಮತ್ತು ಅವರ ಶ್ರೀಮತಿಯವರನ್ನ ವಿನಂತಿಸ್ಕೊಳ್ತೀನಿ. ಇಂಥ ಅದ್ಭುತವಾದ ಆಶ್ರಮದಲ್ಲಿ ಬಿಡ್ಡಾರೆಡ್ಡಿಯವರ ಭಾವಚಿತ್ರ ಹಾಕಿ ಏನೇನೂ ತಪ್ಪಾಗಲ್ಲ. ಅವರು ಋಷಿ ಸದೃಶರಾಗಿ ಬಾಳಿ ಬೆಳೆದವರು, ವಿದ್ಯಾರ್ಥಿಗಳಲ್ಲಿ ಅರಿವನ್ನು ತುಂಬುವುದಕ್ಕೆ ಪ್ರಯತ್ನ ಪಟ್ಟವರು. ಆಗ ನೋಡೋಕ್ಕೋದ್ರೆ ಅವರ ಕುಟುಂಬದ ಎಲ್ಲರನ್ನೂ ಕೂಡ ಅತ್ಯಂತ ಚೆನ್ನಾಗಿ ಓದಿಸಿ ಉನ್ನತ ಹುದ್ದೆಗಳಿಗೆ ಕಳಿಸ್ಕೊಡ್ತಕ್ಕಂಥ ಚೈತನ್ಯಶೀಲತೆ ಬಿಡ್ಡಾರೆಡ್ಡಿಯವರಿಗಿತ್ತು. ಆ ಥರ ವ್ಯಕ್ತಿಗಳು ಇವತ್ತು ನಿಜವಾಗ್ಲೂ ಕೂಡ ನಾನು ಶ್ರೀನಿವಾಸ ರೆಡ್ಡಿಯವರ ಕುಟುಂಬ ಮತ್ತು ಈ ಆಶ್ರಮ ನಿರ್ವಹಿಸಿದ ಬಿಡ್ಡಾರೆಡ್ಡಿಯವರು ನನ್ನ ಮನಸ್ಸು ಮತ್ತು ಹೃದಯದಲ್ಲಿ ತುಂಬಿಕೊಳ್ತಾರೆ. ಸ್ನೇಹಿತರೆ, ಮತ್ತೊಮ್ಮೆ ನಿಮ್ಮೆಲ್ಲರ ಪರವಾಗಿ ಶ್ರೀನಿವಾಸ ರೆಡ್ಡಿಯವರು ಮತ್ತು ಅವರ ಶ್ರೀಮತಿಯವರನ್ನ ರಿಕ್ವೆಸ್ಟ್ ಮಾಡಿಕೊಂಡು ಒಂದು ಸಾಧ್ಯವಾದ ಮಟ್ಟಿಗೆ ಬಿಡ್ಡಾರೆಡ್ಡಿಯವರ ಭಾವಚಿತ್ರವನ್ನು ಇಲ್ಲಿ ಅನಾವರಣ ಮಾಡಲಿ. ಏನೇನೂ ತಪ್ಪಿಲ್ಲ, ಏನೂ ತಪ್ಪಿಲ್ಲ. ಯಾಕೆಂದರೆ ಆ ರೀತಿ ಫೋಟೋ ನೋಡಿದ ತಕ್ಷಣ ಬೇರೆಯವರಿಗೂ ಗೊತ್ತಾಗಬೇಕು, ಈ ವ್ಯಕ್ತಿ ಈ ರೀತಿ ಘನತೆಯಿಂದ ಬಾಳಿದನು ಹೋಗ್ಬಿಟ್ಟು. ಸೊ ಆ ಕಾರಣಕ್ಕಾಗಿ ನಮ್ಮ ಭಾವಚಿತ್ರಕ್ಕೆ ಹೆಚ್ಚು ಇರುವುದಿಲ್ಲ, ಆದರೆ ಭಾವಚಿತ್ರ ನಮಗೊಂದು ಶ್ರೀಮಂತಿಕೆಯ ನೆನಪನ್ನು ಕೊಡುತ್ತದೆ. ಸೊ ಆ ರೀತಿ ಶ್ರೀಮಂತಿಕೆಯ ನೆನಪನ್ನು ಕೊಡ್ತದೆ. ಆ ಕೆಲಸವನ್ನು ದಯವಿಟ್ಟು ಶ್ರೀನಿವಾಸ ರೆಡ್ಡಿ ಮಾಡಲಿ. ಅವರು ಮಾಡದೇ ನಮ್ಮ ಅಧ್ಯಾಪಕರಲ್ಲಿ ಕಾವ್ಯದ ಅಭಿರುಚಿ ಮತ್ತು ಮೇಷ್ಟ್ರಾಗಿರ್ತಕ್ಕಂಥವರು ಒಂದು ಕಾವ್ಯವನ್ನು ಹೇಗೆ ಗ್ರಹಿಸಿಕೊಂಡು ವಿದ್ಯಾರ್ಥಿಗಳಿಗೆ ತಲುಪಿಸಬೇಕೆಂದು ಅದು ಒಂದಂತೂ ನೆನಪಿಟ್ಕೊಳ್ಬೇಕು. ನಾವು ಕಾವ್ಯ ಮಾತ್ರ ನಮ್ಮ ವ್ಯಕ್ತಿತ್ವವನ್ನು, ನಮ್ಮ ಬದುಕನ್ನು ಕಾಪಾಡೋದು. ಕಾವ್ಯದ ಮೂಲಕ ದೊಡ್ಡ ದೊಡ್ಡಕ್ಕೂ ಓದಲ್ಲ. ನಾನು ಇವತ್ತು ಕೂಡ ನನಗೆ ಜಗತ್ತಿನ ಶ್ರೇಷ್ಠ ಕವಿಗಳ ಕವಿತೆಗಳನ್ನ ಒಬ್ಬನೇ ಓದ್ಕೊಳ್ಳೋದಕ್ಕೆ ತುಂಬ ಇಷ್ಟಪಡ್ತೀನಿ. ನನಗೆ ಹಾಡಿನ ಭಾಳ ಕವಿ ಲಕ್ಷ್ಮಣರಾವ್ ಬರ್ತಿರ್ಬೋದು, ಶುದ್ರ ಹಾಡಿನ ಕವಿತೆಗಳು ಎಲ್ಲೂ ಸಿಗ್ತಾ ಇಲ್ಲ. ಕೊನೆ ನಾನು ಕಲ್ಕಟ್ಟಾದಲ್ಲಿದ್ದಾಗ ಹೋಗಿ ಯಾವುದೋ ಕಾಲೇಜ್ ಸ್ಟ್ರೀಟ್ ಇದೆ, ಇಡೀ ಇಂಡಿಯಾದಲ್ಲಿ ಆ ರೀತಿ ಕಾಲೇಜ್ ಸ್ಟ್ರೀಟ್ ಎಲ್ಲೂ ಇಲ್ಲ. ಅಲ್ಲಿ ಹೋಗಿ ಒಂದು ಕೇಳಿದ ತಕ್ಷಣ ಸರ್ ಇಲ್ಲೇ ನಿಂತ್ಕೊಳ್ಳಿ ಸರ್ ಅಂದ್ಬಿಟ್ಟು ಕೇವಲ 5 ನಿಮಿಷದಲ್ಲಿ ಹಾಡಿನ ಕವಿತಾ ಸಂಕಲನವನ್ನು ತಂದುಕೊಟ್ರು. ನಾನು ಆ್ಯಕ್ಚುಲಿ ಹಾಡಿನ ನಾನು ಹೆಸರು ಬರೆಯೋ ಜೊತೆಗೆ ಕೆಳಗಡೆ BRL ಕೂಡ ನಾನು ಬ್ರಾಕೆಟ್ನಲ್ಲಿ ಮೆನ್ಷನ್ ಮಾಡಿದ್ದೆ. ಸ್ನೇಹಿತ, ಇದು ಯಾಕೆ ಗೊತ್ತಾ, ನಾವಿವತ್ತು ಎಲ್ಲರಿಗೂ ಕೂಡ ಟೀಚರ್ಸ್ಗೆ, ಮಕ್ಕಳಿಗೆ ಅಭಿರುಚಿ ಬೆಳೆಸುವ ದೃಷ್ಟಿಯಿಂದ ಕಾವ್ಯವನ್ನು ಬೆಳೆಸ್ಕೊಳ್ಬೇಕು. ನಾನು ಆ ರೀತಿಯ ಕಾವ್ಯದ ಸಾಂಸ್ಕೃತಿಕ ವೇದಿಕೆಯನ್ನು ವೆಂಕಟೇಶ್ ಮೂರ್ತಿ ಮತ್ತು J. ಸಿದ್ಧಲಿಂಗಯ್ಯವರ ಮೂಲಕ ಪಡೆದಿದ್ದೀನಿ. ಕಳೆದ 50 ವರ್ಷ ಅವ್ರ ಜೊತೆಯಲ್ಲಿ ಬದುಕಿದ್ದೀನಿ. ವೆಂಕಟೇಶ್ ಮೂರ್ತಿ ಅವರು 1 ವರ್ಷ ನನ್ನ ಕ್ಲಾಸ್ಮೇಟ್ ಅವರು, ನಾನು ಅವ್ರ ಕ್ಲಾಸ್ಮೇಟ್ ಆಗಿದ್ದೆ. ಭಾಳ ಕಷ್ಟಪಟ್ಟು ಎಲ್ಲೂ ಅದು ಬೇಸ್ಟಾಗಿ ಎತ್ಕೊಂಡು ಮತ್ತೆ ಪ್ರೈವೇಟಾಗಿ ಕೂತ್ಕೊಂಡು ಮತ್ತೆ MA ಕಟ್ಟಿ ಆಮೇಲೆ ಅವರು ಲೆಕ್ಚರ್ ಆದರು. ಅವರು ಸಾಕಷ್ಟು ಕವಿತೆಗಳನ್ನು ನಾನು ಶುದ್ಧದಲ್ಲಿ ಪ್ರಕಟಿಸಿದ್ದೇನೆ. ಬೇರೆ ಬೇರೆ ಲೇಖನ
ನನ್ನ ಕೃತಿಗಳ ಬಗ್ಗೆನೂ ಕೂಡ ಪ್ರಸ್ತಾಪ ಮಾಡಿದ್ದಾರೆ. ಸ್ನೇಹಿತರೆ, ಇದನ್ನು ಯಾಕೆ ಹೇಳ್ತಾ ಇದ್ದಾರೆ ಅಂತ, ಇವತ್ತು ಕೂಡ ನಾವು ಹೇಗೆ ವಾಲ್ಮೀಕಿಯನ್ನು, ವ್ಯಾಸನನ್ನು ನಾವು ನೆನಪು ಮಾಡಿಕೊಳ್ತಾರೆ. ಯಾಕಂದರೆ ರಾಮಾಯಣ ಮತ್ತು ಮಹಾಭಾರತ ಇವತ್ತು ಕೂಡ ನಮ್ಮ ಸಾಂಸ್ಕೃತಿಕ ಲೋಕದ ಜೀವಂತಿಕೆಯನ್ನು ಉಳಿಸಿರ್ತಕ್ಕಂಥದ್ದು. ಇದರ ಉದ್ದೇಶ ಏನು ಅಂತ, ಕಾವ್ಯ ಇದೆಯಲ್ಲ, ಕಾವ್ಯ ನಮ್ಮ ಮನಸ್ಸನ್ನು ಸದಾ ಪ್ರಫುಲ್ಲಗೊಳಿಸ್ತದೆ. ಇಲ್ಲಿ ಸಾಕಷ್ಟು ಜನ ಮೇಷ್ಟ್ರು ಬದುಕುತ್ತಿದ್ದೀರಿ. ನೀವು ಜೊತೆಗೆ ಮಕ್ಕಳಿಗೆ ಬೇರೆ ಬೇರೆ ಕವಿತೆಗಳನ್ನು ಓದೋದನ್ನು ಕಲಿಸ್ತಾರೆ. ಯಾಕಂದ್ರೆ ನಾವು ಪೂರ್ತಿ ಒಂದು ಪೊಲ್ಯೂಟ್ ಆಗ್ತಕ್ಕಂಥ ಸಮಯದಲ್ಲಿ, ಪ್ಲಾಸ್ಟಿಕ್ ಸಂಸ್ಕೃತಿಯಲ್ಲಿ ನಾವು ನಾಶ ಆಗ್ತಾ ಇರ್ತಕ್ಕಂಥ ಸಮಯದಲ್ಲಿ ಮತ್ತೆ ಮತ್ತೆ ನಮ್ಮನ್ನು ಕಾಪಾಡಬೇಕಾದ್ರೆ ಕಾವ್ಯನ ಲಕ್ಷ್ಮಣರಾವ್ ಗೊತ್ತಿರ್ಬೋದು. ನಾನು ಸುಮಾರು 30 ವರ್ಷ ಲಂಕೇಶ್ ಜೊತೆಯಲ್ಲಿ ಕಾಲ ಕಳೆದಿದ್ದೀನಿ. ಪ್ರತಿ ಜೊತೆ ಅವರು ಎಷ್ಟು ಉತ್ತಮ ಕವಿತೆಗಳನ್ನೆಲ್ಲ ಕೂಡ ಪರಿಚಯ ಮಾಡಿಕೊಟ್ರು ಮತ್ತು ಕವಿತೆಯ ಓದಿಗೆ ಒಂದು ಅರ್ಹತೆಯನ್ನು ನಮ್ಮ ಮಾನಸಿಕವಾಗಿ ಬೆಳೆಸ್ಕೊಡ್ಬೇಕು. ಆ ದೃಷ್ಟಿಯಿಂದ ನಾನು ಮತ್ತೆ ಶಿವಣ್ಣ ಮತ್ತು ಮಹೇಶ್ ಅವ್ರನ್ನ ಇಲ್ಲಿ ಟೀಚರ್ಸ್ ಸಂಘಟನೆ ಮಾಡ್ಕೊಳ್ಳೋದ್ರಲ್ಲಿ ಹೆಚ್ಚು ವಿದ್ಯಾರ್ಥಿಗಳಿಗೆ ಮತ್ತು ಅವರು ಕೂಡ ಇಬ್ಬರು ಕನ್ನಡದ ಬಹಳ ಮುಖ್ಯವಾದ ಕವಿಗಳು, ನಾಟಕಕಾರರು. ಎಷ್ಟೋ ಜನಕ್ಕೆ ಗೊತ್ತಿಲ್ಲ, ಕವಿತೆಗಳಿಗಿಂತ ಹೆಚ್ಚು ವಿಮರ್ಶೆಯನ್ನು ಬರೆದಂಥವರು ಸಿದ್ಧಲಿಂಗಯ್ಯನವರು. HSC ಕೂಡ ವಿಮರ್ಶೆಯನ್ನು ಬರೆದಂಥವ್ರು. ಯಾಕೆ ಇದು ಕವಿ ಸ್ಮರಣೆ ಅಂತಂದರೆ, HSC ಒಂದ್ಸಲ ಹೇಳಿದ್ರು, ಅವ್ರು ಶ್ರೀಮತಿ ರಾಜಲಕ್ಷ್ಮಿಯವರು ತೀರ್ಕೊಂಡಾಗ ಬೇಂದ್ರೆ ಯಾವಾಗಲೂ ಹೇಳೋರು, ಅದರಲ್ಲೂ ಕವಿಯಾದವನಿಗೆ ಹೆಂಡತಿಯ ಅಗಲುವಿಕೆ ಇದೆಯಲ್ಲ, ಅದರಂಥ ಘೋರವಾದ ಶಾಪ ಇನ್ನೊಂದಿಲ್ಲ. ಯಾಕಂತಂದ್ರೆ ಅವನೆಲ್ಲ ಸಾಧನೆಗೆ ಸ್ಫೂರ್ತಿಯಾಗಿ ಅವನ ಪತ್ನಿ ಇರ್ತಾಳೆ ಅಂತೇಳಿ ನಾವು ಅದನ್ನು ನೆನಪು ಮಾಡಿದಾಗ HSC ಒಂದು ಮಾತನ್ನು ಹೇಳಿದ್ರು, ಮರಣವನ್ನು ಸ್ಮರಣೆಯಿಂದ ಗೆಲ್ಲಬೇಕು ಯಾವತ್ತು. ಹಾಗಾಗಿ ನನ್ನ ಹೆಂಡತಿಯ ಅಗಲುವಿಕೆ ಇದೆಯಲ್ಲ, ನಾನು ಅದನ್ನು ಮರಣ ಅಂತ ಭಾವಿಸೇ ಇಲ್ಲ. ಪ್ರತಿ ಕ್ಷಣದಲ್ಲಿ ನಾನು ನೆನೀತಾ ಇದ್ದೀನಿ, ಮನೆಯಲ್ಲಿ ಇಲ್ಲಿದ್ದಾಳೆ, ಅಲ್ಲಿದ್ದಾಳೆ, ರಾಜಲಕ್ಷ್ಮಿ ಹಾಗೆ ಮಾಡ್ತಾಳೆ ಅಂತ ನಾನು ನನ್ನ ನೆನಪುಗಳಲ್ಲಿ ಸದಾ ಬದುಕಿಸಿರ್ತೀನಿ. ಮರಣವನ್ನು ಹೀಗೆ ಸ್ಮರಣೆಯ ಮೂಲಕ ಗೆಲ್ಲಬೇಕು, ನಾವು ನೀಗಿಕೊಳ್ಬೇಕು ಅಂತ ಹೇಳಿದ್ರಲ್ಲ, ಇವರಿಬ್ಬರ ಸ್ಮರಣೆ ಕೂಡ ಆ ಬಗೆಯ ಒಂದು ನೆನಪು ಮತ್ತು ನೀಗಿಕೊಳ್ಳುವಿಕೆಯ ದಾರಿ ಇದು ಅಂತೇಳಿ ನಾನು ಭಾವಿಸಿದ್ದೇನೆ. HSC ಅವರ ಒಡನಾಟದ ಬಗ್ಗೆ ಸಹ ಮಾತನಾಡ್ತಾ ಹೇಳಿದರು. ನಾನು ಅವರ ಕಾವ್ಯದ ಬಗ್ಗೆ ಕೆಲವು ಮಾತುಗಳನ್ನಷ್ಟೇ, ಯಾಕಂದರೆ ತುಂಬ ಕಡಿಮೆ ಸಮಯ ಇದೆ, ಒಂದು 15 ನಿಮಿಷದಲ್ಲಿ ಮಾತನ್ನು ಮುಗಿಸಿ ಅಂತ ಹೇಳಿದ್ದಾರೆ. HSC ಕವಿಯಾದವನಿಗೆ ನಮಗೆ ಕಣ್ಣಿಗೆ ಕಂಡಂತರ ಆಚೆಗೆ ಕಾಣುವ ಒಂದು ಕಣ್ಣಿರಬೇಕು, ಹಾಗಿದ್ರೆ ಕವಿ ಆಗ್ತಾನೆ ಅನ್ನೋದನ್ನ ಸ್ವತಃ ಪೂತಿನ ಅವರಿಂದ ಕಲಿತೆ ಅಂತ ಒಂದ್ಸಲ ಹೇಳಿದರು. ಪೂತಿನ ಅವ್ರ ಬಗ್ಗೆ HSC ಮಾತನಾಡೋದಕ್ಕೆ ಇಬ್ಬರು ಕೂಡ ಅದ್ಭುತವಾದ ವಾಗ್ಮಿಗಳು. ಅವ್ರ ಪಾಠ ಕೇಳಿದ ಸಿದ್ಧಲಿಂಗಯ್ಯನವರ ಭಾಷಣ ನೀವು ಯಾರಾದರೂ ಕೇಳಿದರೆ ನೆನಪಿನಲ್ಲಿ ಯಾವತ್ತೂ ಉಳಿತಕ್ಕಂಥ ಮಾತುಗಳು. ಹಾಗೆ HSC ಕೂಡ ಒಂದ್ಸಲ ಪೂತಿನ ಅವ್ರ ಬಗ್ಗೆ ಇನ್ಸ್ಟಿಟ್ಯೂಟ್ ಆಫ್ ವರ್ಲ್ಡ್ ಕಲ್ಚರ್ನಲ್ಲಿ ಅವರು ಮಾತಾಡೋದಕ್ಕೆ ಎಂಥ ಒಳ್ಳೆಯ ಲಹರಿಯಲ್ಲಿ ಮಾತಾಡೋದು ಅಂದರೆ, ಅವ್ರು ಹೇಳಿದ್ರು, ಒಂದ್ಸಲ ಪೂತಿನ ಅವ್ರ ಮನೆಗೆ ಹೋಗ್ತಾರೆ. HSC ಯುವಕ, ನಮಗೆಲ್ಲ ಗೊತ್ತಿದೆ, ಪೂತಿನ ಅವರು ವೃದ್ಧಾಪ್ಯದ ಕಾರಣಕ್ಕೋಸ್ಕರ 2 ಕಣ್ಣುಗಳು ಕಾಣ್ತಿರ್ಲಿಲ್ಲ ಅವರಿಗೆ. ಒಂದ್ಸಲ ಇವ್ರ ಮನೆಗೆ ಹೋಗ್ತಾರೆ, ಬಾಗಿಲು ಈ ಕಡೆ ಇದೆ, ಚೇರನ್ನ ಉಲ್ಟಾ ಹಾಕೊಂಡು ಗೋಡೆ ಕಡೆ ತಿರುಗಿ ಕೂತ್ಬಿಟ್ಟಿರಂತೆ ಪೂತಿನ. ಆಗ HSC ಹಿಂಗೆ ನೋಡ್ತಾರೆ, ಅವ್ರ ಹೆಂಡತಿನ ಮನೆ ಒಳಗಡೆ ಅಡುಗೆ ಮನೆಯಲ್ಲೆಲ್ಲೋ ಇದ್ದಾರೆ. ಅಯ್ಯೋ, ಗೊತ್ತಾಗದೆ ಕವಿಗಳು ಕುರ್ಚಿ ಈ ಕಡೆ ಹಾಕೊಂಡ್ಬಿಟ್ಟಿದಾರಲ್ಲ ಅಂತ ಭಾವಿಸಿ, ಸರ್ ದಯವಿಟ್ಟು ಕ್ಷಮಿಸಿ, ನೀವು ಕುರ್ಚಿನ ಗೋಡೆ ಕಡೆಗೆ ಹಾಕೊಂಡ್ಬಿಟ್ಟಿದ್ದೀರಾ, ನಾನು ಈ ಕಡೆ ತಿರುಗಿಸ್ತಾ ಅಂತಂದಾಗ ಅವ್ರು ಹೇಳಿದ್ರಂತೆ, ವೆಂಕಟೇಶ್ ಮೂರ್ತಿ, ನನಗೆ ನಮ್ಮ ಮನೆ ಬಾಗಿಲು ಯಾವ ಕಡೆಗಿದೆ ಅಂತ ಗೊತ್ತಿದೆ ಕಣ್ರಿ, ಅದು ಪೂರ್ವಾಭಿ ಬೇಕಾಯಿತೇನೋ ಅಂತರಾಳಕ್ಕೆ ತುಂಬಿ ತುಳುಕುವ ನಿಮ್ಮ ಬಿಳಿ ಜೋಳಿಗೆಯ ತೆಗೆದು ನೋಡುತ್ತಿರುವೆ ಒಂದೊಂದೇ ಕಡತವ. ಬಣ್ಣಿಸಲಸದಳ ಬಣ್ಣ ಬಣ್ಣದ ದಳವ, ಗಿಡವಲ್ಲ ಸಹಜದ ಹೂಮರಲಿ, ನಿದ್ರೆಯಲ್ಲೂ ಕನವರಿಸುವ ನವಿಲ ಸೋಗೆ,
ಜಿಂಕೆ ಸಾರಂಗ ಮೇಳೈಸಿ ಕುಣಿದ ಹಾಗೆ. ಎಲ್ಲೋ ಅರಳಿದ ನೀಲಿಮದ ಹೂವು, ಸೌಗಂಧಿಗೆ ಸುರಹೊನ್ನೆಯ ಸುಗಂಧ, ಪಾರಿಜಾತ ಸಂಪಿಗೆಯ ರಾಶಿ ಮೂಟೆ ಹೊತ್ತು, ಪಾರಿಜಾತ ಸಂಪಿಗೆಯ ರಾಶಿ ಮೂಟೆಯ ಹೊತ್ತು ಸಾಲು ಪದಪುಂಜಗಳ ಪೇರಿಸಿದ ನಂಟು. ಒಂದೇ ಎರಡೇ ಅಬ್ಬ ಬಲು ನಾಜೂಕಿರದು. ಹೇಗೆ ಎಣಿಸಲು ಹೇಳಿ, ಎಲ್ಲಿಗೆ ನಿಲುಕದು? ಅದೆಂತಹ ಅಮಲು ಘಮಲು ಆ ಪ್ರೀತಿಗೆ. ಸಾರಾ ಸಗಟಾಗಿ ಎದೆಯಾಳವ ಸಿಂಗರಿಸುವ ಜಾದೂಗಾರ, ಹೆಚ್ಚು ಮಾತಿಲ್ಲದ ಇಳಿ ಕೋಗಿಲೆ, ಚೂಪು ಕಣ್ಣಂಚಲಿ ಮಿಡಿವ ಮಿಂಚು, ಸಂಚುಗಾರಿಕೆ ಸೂಕ್ಷ್ಮ ಸಂವೇದನೆಯ ಅಂಚು, ಮಮತೆ ಪ್ರೀತಿ ಪ್ರೇಮದ ಮೆಲೋದರ, ಲಯಬದ್ಧ ಭಾವಗಂಗೆಯ ಶಾಂತರಸ ಸಾಗರ ನೀವು. ಸಹಜ ಸಂಸಾರಿ ಆ ಅವಧಿಯ ಮಹಾಪುರುಷ, ಅವನ ಕಣ್ಣಲ್ಲೂ ನೀರುತ್ತಿಸಿದ ಧನ್ಯತೆ ನಿಮ್ಮದು. ಕಾಡು ಕಾಡಲು ಸುಖವೆಂದಳ ಸತಿ ಸೀತೆ, ಹಳೆಯ ಹೊಸ ಕನ್ನಡದ ಭವ್ಯ ಸೇತುವಾಗಿರಿ. ಬುದ್ಧ ಚರಣಕ್ಕೆ ನಮ್ಮೆಲ್ಲರ ಬರಸೆಳೆದು ಎರಡು ಕಣ್ಣ ಹನಿ ತಾಗಿಸಿದೆ ಬೆತ್ತವಿಲ್ಲದೆ. ಆ ವನಮಾಲಿಗೆ ಅನಂತ ಪದಮಾಲೆ ಪೇರಿಸಿ ವೇದ ಸ್ಫುರಣಗಳ ಭಾಷ್ಯ ಶ್ರೀಸಾಮಾನ್ಯರಿಗೆ ನೀಡಿ ಚಿಣ್ಣರ ಲೋಕದ ಮುಗ್ಧ ಗಂಧರ್ವರಾದರು. ಮೆರೆದ ನಾಟಕ ಕಥಾಲೋಕದ ಸರದಾರ, ತಾಯಿ ಎದೆ ತಂದೆಯಾಂತರ್ಯದ ಗುರುವೇ. ನೋಡಿದಾಕ್ಷಣ ನಮ್ಮವರಾಗುವ ಆಪ್ಯತೆಯ ಅರಿವೇ. ಯಾರೋ ಮರೆತು ಬಿಟ್ಟ ಸಾಲು ಒಲಿಯಿತೆಂದಿರಿ, ಯಾರೋ ಮರೆತು ಬಿಟ್ಟ ಸಾಲು ಒಲಿಯಿತೆಂದಿರಿ. ಹತ್ತಿಯಷ್ಟು ಹಗುರ ಶುದ್ಧ ಹಮ್ಮಿಲ್ಲದ ನಗೆ ನಿಮ್ಮದು. ಪ್ರತಿಭೆಗಳ ಗುರುತಿಸಿ ಬೆನ್ನು ತಟ್ಟುವ ಬಗೆ. ಕಿಟಕಿಯಿಂದ ನೀವು ಕೊಟ್ಟ ಕಾಡುಂಡ ಹಕ್ಕಿ ಋಣಕ್ಕೆ ಗುಡುಗು ಹುಳು ತಂದಿಟ್ಟು ಹೋದ ಹಾಗೆ ಈ ಕವಿತೆ. ನಗಬೇಡಿ ನಗಬೇಡಿ, ನಕ್ಷತ್ರ ಲೋಕದಿಂದ ಈ ನನ್ನ ನುಡಿಗೆ ಒಪ್ಪಿಸಿಕೊಳ್ಳಿ ಒಪ್ಪಿಸಿಕೊಳ್ಳಿ, ತೊದಲು ನುಡಿ ನಿಮ್ಮ ಮಡಿಲಿಗೆ ನಿಮ್ಮ ಮಡಿಲಿಗೆ. ಈ ಕವನ ಯಶಸ್ವಿ ಯಾವಾಗಲೂ ಹೇಳೋರು, ಕವನ ಕಟ್ಟೋದಲ್ಲ, ಬಿಗುಮಾನವ ತೊರೆದು ಒಳಗೆ ಬಿಟ್ಟುಕೊಳ್ಳಿರಿ, ಒತ್ತೆ ತಲೆಯ ಒರೆಸುವಾಗ ಹೇಳಿಕೊಳ್ಳಿರಿ, ನಿಮ್ಮ ನಗರಿ ಹೋಗದಂತೆ ಕೇಳಿಕೊಳ್ಳಿರಿ. ಅದರಲ್ಲೂ ಕೊನೆಗೆ ಬರೀತಾರೆ, ಒಂದು ಕವಿತೆ ಕಾಯಬಹುದು ಇಡೀ ಬಾಳನು, ಒಂದು ಕವಿತೆ ಕಾಡಬಹುದು ಇಡೀ ಬಾಳನು. HSV ಅವ್ರ ಸಂಪರ್ಕಕ್ಕೆ ಯಾರ್ಯಾರು ಬಂದಿದ್ದೀವೋ ಅವರೆಲ್ಲರಿಗೂ ಒಂದೊಂದು ಹಾಡು ಕೊಟ್ಟಿದ್ದಾರೆ. ಅದು ಮ್ಯೂಸಿಕ್ ಡೈರೆಕ್ಟ್ರಿಗೆ ಒಂದು ಹಾಡು ಕೊಟ್ಟಿರ್ಬೋದು, ಅಥವಾ ಸಿಂಗರ್ಗೆ ಒಂದು ಹಾಡು ಕೊಟ್ಟಿರ್ಬೋದು. ಲಂಡನ್ ಚಂದ್ರು ಅವರು ಅಂದ ತಕ್ಷಣ ಇಷ್ಟು ಕಾಲ ಒಟ್ಟಿಗಿದ್ದು ಅಂತೀವಿ. ನಾಯಿ ತಲೆ ಮೇಲಿನ ಬುದ್ಧಿ ಸಂಸಾರ ಅಂದ ತಕ್ಷಣನೇ ಸುರೇಶ್ವತ್ ಅಂತೀವಿ. ಚಿನ್ನಾರಿ ವಿಜಯ ರಾಘವೇಂದ್ರನ ಚಿನ್ನಾರಿ ಮುಕ್ತ ಮಾಡಿದ್ರು. ಅಂದರೆ ಅವರೊಂಥರ ಪರಶು ಮಣಿ ಇದ್ದ ಹಾಗೆ. ಅವ್ರ ಸಂಪರ್ಕಕ್ಕೆ ಬಂದರೆ ನಮ್ಗೆ ಒಂದು ಹಾಡು ಪಕ್ಕಾ ಸಿಗುತ್ತೆ, ಅದು ನಮ್ಮ ಹಾಡಾಗಿರುತ್ತೆ, ನಮ್ಮನ್ನು ಎತ್ತರಕ್ಕೆ ಕೊಂಡೊಯ್ಯುತ್ತೆ. ಮತ್ತು HSV ಅವರ ಒಡನಾಟ ಹೇಗಿರುತ್ತೆ ಅಂದರೆ ಅದು ಕೌಟುಂಬಿಕವಾಗಿ ಕೂಡ ಇರುತ್ತೆ, ಕೇವಲ ಸಂಗೀತಾತ್ಮಕವಾಗಿರಲ್ಲ, ಕೌಟುಂಬಿಕವಾಗಿ ಕೂಡ. ಸಾಕಷ್ಟು ಬಾರಿ ನನಗೆ ಕರೆ ಮಾಡಿದಾಗ ತಾಯಿಯವರು ಹೇಗಿದ್ದಾರೆ, ತಂದೆಯವರು ಹೇಗಿದ್ದಾರೆ, ಮಗಳೇನು ಮಾಡ್ತಿದ್ದಾರೆ. ನನ್ನ ಮಗಳಿಗೆ HSV ಜಾಮೂನ್ ತಾತ, ಯಾಕಂದರೆ ಸಕ್ಕರೆಯ ಪಾಕದಲ್ಲಿ ಅದಿರುವ ಜಾಮೂನು ಅಂತಕ್ಕಂಥ ಒಂದು ಕವಿತೆ ನನ್ನ ಮಗಳಿಗೆ ತುಂಬ ಇಷ್ಟ ಆಗಿತ್ತು. ಹೀಗೆ ಅವರು ಆಯಾ ಮಟ್ಟಕ್ಕೆ ಇಳಿದು ಏರಿ ನಮ್ಮೊಂದಿಗೆ ಬೆಳೀತಾ ಇದ್ರು. ಎಷ್ಟೋ ಗೀತ ನಮನಗಳು ನಡೀತಾ ಇವೆ, ಯಾವ ಗೀತ ನಮನಕ್ಕೂ ಹೋಗೋಕ್ಕಾಗ್ತಾ ಇಲ್ಲ, ನನಗೆ ಹಾಡೋಕ್ಕಾಗಲ್ಲ, ಗಂಟೆ ಕಟ್ಟತ್ತೆ. ಅಂಥ ಚೇತನವನ್ನು ನಾವು ಕಳ್ಕೊಂಡಿದ್ದೀವಿ. ಭೌತಿಕವಾಗಿಲ್ಲ, ಅವ್ರು ನಮ್ಮೊಂದಿಗಿದ್ದಾರೆ ಅಂತಕ್ಕಂಥ ಒಂದು ಫೇಕ್ ಸಮಾಧಾನ ಮಾಡಿಕೊಂಡ್ರೂ ಕೂಡ ಈ ಹಾಡಿನ ಮುಖಾಂತರ ನಾನು ಅವರನ್ನು ಯಾವಾಗಲೂ ನೆನೆಯುತ್ತೀನಿ. ಹೌದು, ಇರಬೇಕು ಇರುವಂತೆ ತೊರೆದು ಸಾವಿರ ಚಿಂತೆ, ನನ್ನನ್ನು ಬದುಕಿಸಿದ ಗೀತೆ, ನನಗೆ ಜೀವನ ಕೊಟ್ಟ ಗೀತೆ, ಅದನ್ನೇ ಅರ್ಪಿಸ್ತಾ ಇದ್ದೀನಿ ಅವರ ಪಾದಕಮಲಕ್ಕೆ. ಇರಬೇಕು ಇರುವಂತೆ ತೊರೆದು ಸಾವಿರ ಚಿಂತೆ, ಮಳೆ ಸುರಿಸಿ ಭಕ್ತವರ ಮುಗಿದಿದಂತೆ. ಇರಬೇಕು
ನಮ್ಮನ್ನು ಕಾಯುವ ದೈವ. ಹಸಿರು ಹಸಿರಿನ ಹೆಸರಿಲ್ಲದ ಮರ, ಗಾಳಿಗೆ ತೂಗುವ ತೊಟ್ಟಿಲು ಈ ಮರ, ಮುರಿಯದಿರೋ ಆಹಾರೆಯ. ಗಾಳಿಗೆ ತೂಗುವ ತೊಟ್ಟಿಲು ಈ ಮರ, ಮುರಿಯದಿರೋ ಆಹಾರೆಯ. ಆಹಾರೆಯಲ್ಲಿ ಕುಳಿತಿರಬಹುದು, ಆಹಾರೆಯಲ್ಲಿ ಕುಳಿತಿರಬಹುದು ಗೋಪಿ ಜನರ ಸುದೈವ. ಗೋಪಿ ಜನರ ಸುದೈವ. ಹಸಿರು ಹಸಿರಿನ ಹೆಸರಿಲ್ಲದ ಮರ, ಗಾಳಿಗೆ ತುಂಬ ಅದ್ಭುತವಾಗಿ ವಿಷಯಗಳನ್ನು ನಮಗೆ ಮಂಡಿಸಿದ್ದು ಶ್ರೀಯುತ ಎಚ್.ಎಸ್. ವೆಂಕಟೇಶ್ ಮೂರ್ತಿ ಅವರ ಜೊತೆ ಕಳೆದ ತಕ್ಷಣಗಳು, ಅವರ ಜೊತೆ ಹೇಗೆ ನಾವು ನಡ್ಕೊಂಡ್ವಿ ಅನ್ನೋದನ್ನು ಸವಿವರವಾಗಿ ನಮಗೆ ಮಂದಟ್ಟು ಮಾಡೋ ರೀತಿಯಲ್ಲಿ ಹೇಳಿದರು. ಶ್ರೀಯುತರು ಅವರ ಬಗ್ಗೆ ಅವರು ವರ್ಣಿಸ್ತಾ ಇದ್ದ ಒಂದೊಂದು ಪದಗಳನ್ನು ಜೋಡಿಸಿ ಅವ್ರು ಹೇಳ್ತಾ ಇದ್ದ ನನಗೆ ಮೈ ಜುಮ್ಮನಿಸ್ತಾ ಇತ್ತು. ನಿಜವಾಗ್ಲೂ ಸಾರ್ಥಕವಾಯಿತು. ನಾನು ಇವತ್ತು ಈ ಕಾರ್ಯಕ್ರಮಕ್ಕೆ ಬಂದು ತುಂಬ ಹೆಮ್ಮೆ ಪಡ್ತೇನೆ. ನಿಜವಾಗ್ಲೂ ನಾನು ಇವತ್ತು ಹೇಳ್ಬೇಕಂದ್ರೆ ನಮ್ಮ ಶಿವಣ್ಣವರು, ಮಹೇಶ್ ಅವರು, ನಮ್ಮ ವಿಶ್ವನಾಥ್ ಸರ್ ಇಂಥ ಕಾರ್ಯಕ್ರಮವನ್ನು ಆನೇಕಲ್ನಲ್ಲಿ ಏರ್ಪಡಿಸ್ತಕ್ಕಂಥದ್ದು ನಿಜವಾಗ್ಲೂ ನಮಗೆ ಹೆಮ್ಮೆಯ ವಿಷಯ. ನಾನು ಹೇಳ್ತಾ ಇರ್ತೇನೆ, ನಮ್ಮ ಸರ್ ಹೇಳ್ತಾ ಇದ್ದೆ, ಆನೇಕಲ್ ಬರಬೇಕು ಅಂದರೆ ನನಗೆ ಹೆಮ್ಮೆ ಆಗುತ್ತೆ ಅಂತ. ನಾನು ಒಬ್ಬ ಸರ್ ಅದರಲ್ಲಿ ನಾನು ಇದು ಪ್ರಥಮವಾಗಿ ಆನೇಕಲ್ ಬಂದಿದ್ದೇನೆ. ನನ್ನ ಎಲ್ಲ ಶಿಕ್ಷಕರೊಂದಕ್ಕೆ ನಾನು ವಂದನೆಗಳನ್ನು ಸಲ್ಲಿಸ್ತೇನೆ. ಅಂಥ ಮುತ್ತಿನ ಶಿಕ್ಷಕರು ನಮ್ಮ ಆನೇಕಲ್ ತಾಲೂಕಿನಲ್ಲಿದ್ದಾರೆ. ಆ ಒಂದು ನೀವು ಏನೆಲ್ಲ ಹೇಳ್ತಾ ಇದ್ರೆ ಅದು ನಮ್ಮ ಶಿಕ್ಷಕರಿದ್ದಾರೆ. ಉದಾಹರಣೆ ಈಗ ಅವ್ರಿಗೂ ಮಂಡಿಸ್ತಕ್ಕಂಥ ಸಾಹಿತ್ಯ ತುಂಬ ಅದ್ಭುತವಾಗಿತ್ತಮ್ಮ. ನೀವಂತೂ ಅದು ಬರೆದೋಗಿದ್ದೀರಲ್ಲ, ತುಂಬ ಚೆನ್ನಾಗಿತ್ತು. ನನಗೆ ಮೈ ಜುಮ್ಮನಿಸ್ತಾ ಇತ್ತು ನೀವು ಓದಬೇಕಾದ್ರೆ. ನಿಜವಾಗ್ಲೂ ಈ ಒಂದು ಕಾರ್ಯಕ್ರಮವನ್ನು ಏರ್ಪಡಿಸಿ ನಮ್ಮೆಲ್ಲ ಶಿಕ್ಷಕರ ಮಿತ್ರ ನೋಡಿ ಸರ್, ಎಲ್ಲ ಶಾಲೆಗಳ ಮುಗಿದ ಮೇಲೆ ಮನೆಗೆ ಹೋಗ್ಬೋದಿತ್ತು, ಆದರೆ ಅವರಲ್ಲಿರ್ತಕ್ಕಂಥ ಪ್ರೀತಿ, ಆ ಒಂದು ಹೇಗೆ ಅವರನ್ನು ಕೂರಿಸಿದೆ ಅಂತ ಅಂದರೆ ನಿಜವಾಗ್ಲೂ ಅವರಿಗೆ ನಾನು ಇಲಾಖೆ ವತಿಯಿಂದ ಅಭಿನಂದನೆ ಸಲ್ಲಿಸ್ತೇನೆ ಸರ್. ನಿಜವಾಗ್ಲೂ ಹೆಚ್ಚು ಹೆಚ್ಚು ಈ ಕಾರ್ಯಕ್ರಮ ಆಗಲಿ, ಸಾಹಿತ್ಯವನ್ನು ಬೆಳೆಸಿ ಉಳಿಸಿ. ಇವತ್ತು ನಮ್ಮ ಜೊತೆ ವೆಂಕಟೇಶ್ ಮೂರ್ತಿ ಸರ್ ಅವರು ಹಿಂದೆ ಇರ್ಬೋದು, ಆದರೆ ಅವ್ರು ಹಾಕೊಟ್ಟಿರ್ತಕ್ಕಂಥ ದಾರಿಯಲ್ಲಿ ನಾವು ನಡೆಯೋಣ, ಸಾಹಿತ್ಯವನ್ನು ಬೆಳೆಸೋಣ, ಉಳಿಸೋಣ ಅಂತ ಹೇಳ್ತಾ ಈ ಒಂದು, ಏಕೆಂದರೆ ಸಮಯ ಆಗಿದೆ, ಹೆಚ್ಚಿಗೂ ಮಾತಾಡೋದಕ್ಕೆ ತುಂಬ ಇದೆಲ್ಲ ಆರೋಗ್ಯದ ಸಮಸ್ಯೆ ಇರ್ತವೆ. ಸರಿಯಾಗಿ ನಾವು ಊಟ ಮಾಡೋದು ಮಹತ್ವ ಮುಖ್ಯ ಅಂತ ಈ ಸಂದರ್ಭದಲ್ಲಿ ನಾನು ಹೇಳ್ತಾ, ಎಲ್ಲ ಹಿರಿಯರಿಗೆಲ್ಲ ಒಬ್ಬ ವೇದಿಕೆ ಮೇಲೆ ಕೂತಿದ್ದಾರೆ. ಸೊ ಈ ಒಂದು ಕಾರ್ಯಕ್ರಮವನ್ನು ಆಯೋಜನೆ ಮಾಡಿ ನನಗಂತೂ ತುಂಬ ಸಮಾಧಾನ ಆಗಿದೆ. ಈ ಒಂದು ನಾನು 3 hours ಹೋಗ್ಬೇಕಾಗಿತ್ತು, ತುಂಬ ಫೋನ್ ಬರ್ತಾ ಇತ್ತು, ಆದರೂ ಸಹ ನಾನು ಇವತ್ತು ಈ ಕಾರ್ಯಕ್ರಮದ ಭಾಗ ತುಂಬ ಸಂತೋಷವಾಗಿದೆ ಸರ್. ನಮ್ಮ ಶಿವಣ್ಣ ಅವರಿಗೆ, ನಮ್ಮ ಮಂಜುನಾಥ್ ಅವರಿಗೆ, ಮಹೇಶ್ ಅವರಿಗೆ ಇನ್ನೂ ಹೆಚ್ಚು ಹೆಚ್ಚು ಕಾರ್ಯಕ್ರಮವನ್ನು ಆಯೋಜನೆ ಮಾಡಿ ನಮ್ಮ ಶಿಕ್ಷಕರಲ್ಲಿ ಸಾಹಿತ್ಯ ಪ್ರೇಮವನ್ನು ಹೆಚ್ಚಿ ಅಂತ ಹೇಳ್ತಾ ನಾನು ಮಾತು ಮುಗಿಸ್ತಾ ಇದ್ದೇನೆ. ಜೈ. ಬಯಸಿದೆ ನಿನ್ನನ್ನು ಭಾವನಾ ಮೇಳಕ್ಕೆ ಹಿಡಿದಿದೆ ಎದೆಯಿದು ಯಾವುದೋ ತಾಳಕ್ಕೆ ನೆರಳಿನ ದಾರಿಯಲ್ಲಿ ಜೀವದ ಬಂಡಿ ಸಾಗಿದೆ ಮರ ಮರದ ಕರೆಯುತ್ತ ಬಣ್ಣದ ತೂಗಿದೆ ನೆರಳಿನ ಹಾದಿಯಲ್ಲಿ ಜೀವದ ಬಂಡಿ ಸಾಗಿದೆ ಮರ ಮರದ ಕರೆಯುತ್ತ ಬಣ್ಣದ ತೂಗಿದೆ ಹಾರುವ ಮಕರಂದ ನಿನ್ನ ಕವಿಯ ಬೇಡಿ ನೀ ಕೊಟ್ಟ ಚುಂಬನವೇ ಸಿಗೇನ ಸಹಿರಲು ಬಯಸಿದೆ ನಿನ್ನನು ಭಾವನ ಮೇಳಕ್ಕೆ ನಿಂತಿದೆ ಎದೆಯಿದು ಯಾವುದೋ ತಾಳಕ್ಕೆ ಸಾಮರದ ರಂಗೆಯಲ್ಲಿ ಹಕ್ಕಿಗಳ ಕೂಡಿದೆ ತೂಗಾಟ ಕೂಡಿನಲ್ಲಿ
ಜೋಗುಳದ ಹಾಡಿದೆ ಹಾಡಿಗೊಂದು ಆಸೆ ಕನಸ ತರಿಸಲು ಈ ತೆಕ್ಕೆಗೊಂದೆ ತವಕ ನಿನ್ನ ಭರಿಸಲು ಬಯಸಿದೆ ನಿನ್ನನು ಅವನ ಮೇಲಕ್ಕೆ ಮಿಡಿದಿದೆ ಇದು ಯಾವುದೋ ತಾಳಕ್ಕೆ ಇರುಳಿರುವ ದಾರಿಯಲ್ಲಿ ಬಂಡಿ ಕುಲುಕದೆ ಸಾಗಲಿ ಮಾತಳದ ಸೂರ್ಯನ ದಾರಿಯ ದೀಪ ತೂಗಲಿ ಆ ಬೆಳಕು ತೋರಿರಲಿ ನಿನ್ನ ಕಣ್ಣ ಹರಳು ನಮ್ಮೊಡನೆ ಈ ಮುತ್ತು. ಬಿ.ಆರ್. ಅವರು ಅವ್ರನ್ನ ಗುರುಗಳಾಗಿ ನಾನು ಸ್ವೀಕರಿಸಿದ್ದೀನಿ. ಸೊ 95ರಲ್ಲಿ ನನ್ನ ಡಿಗ್ರಿ ಚಿಕ್ಕಬಳ್ಳಾಪುರದಲ್ಲಿ ನಮ್ಮ ಒಂದು ಕಾರ್ಯಕ್ರಮದಲ್ಲಿ ಮುಖ್ಯ ಅತಿಥಿಗಳು ಬಂದಿದ್ದರು. ಅವತ್ತು ಅವರ ಎಲ್ಲ ಒಂದು ಭಾವನೆಗಳ ಬಗ್ಗೆ ಅವರ ಒಂದು ಇದ್ರ ಬಗ್ಗೆ ಅವರ ಹೆಸರಷ್ಟೇ ಕೇಳಿದ್ವಿ, ಬಿ.ಆರ್. ಚಿಂತಾಮಣಿ ಅಂತೇಳಿ. ಆಮೇಲೆ ಅವರ ಒಂದು ಸಮಕಾಲೀನ ಒಂದು ಕೆಲವು ನಮ್ಮ ಗುರುಗಳು ಅವ್ರ ಬಗ್ಗೆ ಒಳ್ಳೆ ಮಾತುಗಳನ್ನು ಆಡ್ತಿದ್ರು. ಆವಾಗ ನಮ್ಮ ಗುರುಗಳ ಮುಖಾಂತರ HSS ಒಡನಾಟ ಸಿಕ್ತು. ನಮ್ಮ ಏನು ಆನೇಕಲ್ ತಾಲೂಕಿನ ಕಲಾ ಆಸಕ್ತಿ ಉಳ್ಳಂತ ನಮ್ಮ ಒಂದು ಟೀಮ್ ಏನಿತ್ತು ಅವ್ರು ಮೊದಲನೇದಾಗಿ ಇಲ್ಲ. ಆಮೇಲೆ ನಂತರ ಕೋವಿಡ್ ಸಂದರ್ಭದಲ್ಲಿ ನಾವು ಬಹಳ 2 ತಿಂಗಳು ಯಾರು ಸಹ ಒಬ್ಬರನ್ನೊಬ್ಬರು ಭೇಟಿ ಮಾಡಿರಲಿಲ್ಲ. ಸುಮಾರು 1 ತಿಂಗಳಾದ್ಮೇಲೆ ಸ್ವಲ್ಪ ಸರ್ಕಾರದ ಒಂದು ಸಡಿಲ ಆಯಿತು, ಒಂದು ಕ್ರಮಗಳು ಏನಿತ್ತು ಆ ಟೈಮಲ್ಲಿ ಒಂದು SOP ಮಾಡಿದ್ರು. ಆ SOP ಸ್ವಲ್ಪ ಸಡಿಲ ಆದಮೇಲೆ ನಿಯಮಗಳು ನಾವು ಹೋಗಿ ಭೇಟಿ ಮಾಡಿದ್ವಿ. ಸುಮಾರು ಒಂದು 10 ಜನ ಕವಿಗಳನ್ನ ಭೇಟಿ ಮಾಡಿ ಯೋಗಕ್ಷೇಮಾಚಾರ್ಯ ಮಾಡಿದ್ವಿ. ಬಹುಶಃ ನಮ್ಮ ಶ್ರೀಯುತ ಸೋಮ್ಯ ಶ್ರೀನಿವಾಸ್ ಅವರು ಬರ್ತಿರ್ಬೇಕು, ಅವ್ರ ಮನೆಗೂ ಸಹ ಹೋಗಿದ್ವಿ ಸರ್. ಹಾಗಾಗಿ ಆ ಸಂದರ್ಭದಲ್ಲಿ ಯಾವ ಮೊದಲನೇದಾಗಿ ನಮ್ಮ ಕೇಳಿದ ಒಂದೇ ಮಾತು, ಯಾರು ಸಹ ಸರ್ಕಾರದಿಂದಾಗಲಿ ಬೇರೆ ಯಾವ ಸಂಘ ಸಂಸ್ಥೆಯಿಂದಾಗಲಿ ಯಾರೊಬ್ರು ಸಹ ನಮ್ಮ ಮನೆ ಬಾಗಿಲು ಬಂದು ಯೋಗಕ್ಷೇಮ ವಿಚಾರ ಮಾಡಲಿಲ್ಲ. ನಿಮಗೆ ಹೇಗೆ ಇದು ಆಲೋಚನೆ ಬಂತು ಅಂತ ಮೊದಲನೇದಾಗಿ ಕೇಳಿದ್ರು. ಇಲ್ಲ ಗುರುಗಳೇ, ನೀವು ನಮ್ಮ ಕನ್ನಡದ ಆಸ್ತಿ, ನೀವು ನಮ್ಮ ಕನ್ನಡದ ಒಂದು ಏನು ಭಾಷೆ ಬಗ್ಗೆ ಅದನ್ನ ಹೃದಯ ಶ್ರೀಮಂತಗೊಳಿಸಿದ್ರಲ್ಲಿ ತಾವು ಸಹ ಅವರು ಮೊದಲನೇದಾಗಿದ್ದಾರೆ. ಹಾಗಾಗಿ ನಮಗೆ ನಿನ್ನ ಯೋಗಕ್ಷೇಮ ವಿಚಾರಣೆ ಮಾಡಬೇಕು ಅಂತೇಳಿ ನಮ್ಗೆ ಅನಿಸ್ತು ಅಂತೇಳಿ ಅಲ್ಲೇ ಒಂದೇ ದಿವಸ ಅವತ್ತು ಒಂದು 8 ರಿಂದ 5 ಜನ ಭೇಟಿ ಮಾಡಿದ್ವಿ. ಅವತ್ತು ಪೂರ್ತಿ ಎಲ್ಲ ಕವರ್ ಮಾಡೋಕ್ಕಾಗಲ್ಲ. ಮತ್ತೆ ಇನ್ನೊಂದು ದಿವಸ ಹೋಗಿ ಒಂದು 5-6 ದಿವಸ ಗ್ಯಾಪ್ ಇಟ್ಕೊಂಡು ಮತ್ತೆ ಇನ್ನೊಂದು 4 ಜನ ನಮ್ಮ ನರಹಳ್ಳಿ ಬಾಲಸುಬ್ರಹ್ಮಣ್ಯ ಸರ್, ಅಸಾದುಲ್ಲಾ ಬೇಗ್ ಅವರು, ಮತ್ತೆ ದುಂಡಿರಾಜ್ ಸರ್, ಸಾಕಷ್ಟು ದೊಡ್ಡರಂಗೇಗೌಡ ಸರ್, ಮತ್ತೆ ನಮ್ಮ ಚಂದ್ರಶೇಖರ್ ಕಂಬಾರ್ ಸರ್ ಎಲ್ಲ ಭೇಟಿ ಮಾಡಿದ್ವಿ. ಸುಮಾರು ಒಂದು 8-10 ಜನ ನಮ್ಮ ಕವಿ ನಾವು ಕನ್ನಡದ ಆಸ್ತಿ ಅಂತ ನಾವು ಕರಿತಿದ್ದೀವಿ ಅವ್ರನ್ನ, ನಾವೆಲ್ಲ ಅವರು ನಮಗೆ ಒಂದು ಅಸೆಟ್ ರೀತಿಯಲ್ಲಿ ಈಗ. ಸೊ ಹಾಗಾಗಿ ಅವರ ಯೋಗಕ್ಷೇಮ ಬಂದಾಗ ಅಲ್ಲಿಂದ ಪ್ರಾರಂಭ ಆಯಿತು ಅವರು ನಮ್ಮ ಒಡನಾಟ. ಪ್ರತಿ ಸಲ ಯಾವುದೇ ಕಾರ್ಯಕ್ರಮ ಬಂದರೂ ನನಗೆ ಕೆಲವು ಟೈಮ್ ನಮ್ಮ ಇಲಾಖೆ ಒಂದು ಕಾರ್ಡ್ಗಳಿಂದ ಹೋಗೋಕ್ಕಾಗ್ತಿರ್ಲಿಲ್ಲ. ಆ ಟೈಮಲ್ಲಿ ಯಾರು ಅವರು ಕರೆಕ್ಟಲ್ಲಿ ಹತ್ತಿರದಲ್ಲಿದ್ದರು, ಲೋಕೇಶ್ ದುಡ್ಡಿರೋದ್ರೆ ಯಾವಾಗ ಹೇಳ್ತಿದ್ರು, ಲೋಕೇಶ್ ಇದ್ರೆ ಲೊಕೇಶನ್ ಚಿಂತೆ ಯಾಕೆ ಅಂತ. ಅವ್ರು ಲೋಕೇಶ್ ನಿಮ್ಮ ಇವರು ಇನ್ಸ್ಪೆಕ್ಟರ್ ಫೋನ್ ಮಾಡ್ಬಿಡಪ್ಪ ಅಂತೇಳಿ ಇಮ್ಮಿಡಿಯೇಟ್ ಆಗಿ ಅವ್ರು ಮಾತಾಡಿ ಕೊಡ್ತಿದ್ರು. ಅವರ ಯೋಗಕ್ಷೇಮ ಸುಮಾರು ಅವ್ರು ಯಾವ ರೀತಿಯಲ್ಲಿ ಅಂದ್ರೆ ಮುಗ್ಧ ಮನಸ್ಸು, ಅವರು ನಿಷ್ಕಲ್ಮಶ ಅಂತ, ಅವ್ರ ನಗು ಅಷ್ಟೇ, ಅವ್ರ ಆಲೋಚನೆ ಅಷ್ಟೇ, ಅವ್ರಿಗಿದ್ದಂತ ಒಂದು ಆಲೋಚನೆಯೂ ಸಹ ಅದೇ ರೀತಿಯಲ್ಲಿ ಇತ್ತು. ನಮ್ಮನ್ನ ಒಂಥರ ಏನೋ ಒಂದು ತಂದೆಯ ಮಗನ ವಿಚಾರ ಮಾಡೋದಂಗೆ, ಯಾರು ನಮಗೆ ತುಂಬಾ ಬೇಕಾದವರು ಹೇಗಿದ್ದೀರಿ, ಏನ್ ನಡೀತಾ ಇದೆ, ಹೇಗೆ ಅಂತೇಳಿ ಆ ರೀತಿಯಲ್ಲಿ ಅವರು ಹಾಸ್ಪಿಟ್ಲಿಗೆ ಹೋದಂತ ಸಂದರ್ಭದಲ್ಲಿ ನಾನು ಸ್ವಲ್ಪ ಹೊರಗಡೆ ಯಾವುದೋ ಒಂದು ಕೇಸಲ್ಲಿ ಹೊರಗಡೆ ಇದ್ದೆ. ನಾವು ಶಿವಣ್ಣವರು ಬರ್ತೀನಿ, ಈಗ ಬರ್ತಾ ಇದ್ದೀನಿ ಅಂತೇಳಿ ಬಹಳಷ್ಟು ಮಾಡಿದ್ರು. ಬಟ್ ಅಲ್ಲಿಂದ ಆ ಒಂದು ಕೆಲಸ ಅಷ್ಟು ಬೇಗ ಮುಗಿಲಿಲ್ಲ. ಸೊ ಯಾವ್ದೊಂದು ರಿಕವರಿ ಕೇಸು ಹೊರ ರಾಜ್ಯದಲ್ಲಿ ನಾವು ಬರೋದಿಗೆ ಅದು ಸಾಕಷ್ಟು ಟೈಮ್ ಆಗಿತ್ತು. ಅಷ್ಟೊತ್ತಿಗೆ ಮಾತುಗಳೆಲ್ಲ ಸಹ ನಿಂತಿತ್ತು. ಆಮೇಲೆ ನಾನು ಇದರಲ್ಲಿ ನಮ್ಮ ಏನು ರವೀಂದ್ರ ಕಲಾಕ್ಷೇತ್ರ ಹತ್ರ ಹೋಗಿ ಅವ್ರದ್ದು ಸರ್ಕಾರಿ
ವತಿಯಿಂದ ಏನೇನು ಅವರಿಗೆ ಗೌರವ ಸಮರ್ಪಣೆ ಇತ್ತು, ಆ ಗಾರ್ಡ್ ಆಫ್ ಆನರ್ ಅದರಲ್ಲಿ ಭಾಗವಹಿಸಿದೆ. ಆಮೇಲೆ ಮತ್ತೆ ಇಲ್ಲಿಂದ ಅವ್ರ ಜೊತೆಯಲ್ಲಿ ಒಡನಾಟ ಮಾಡೋ ಸಂದರ್ಭದಲ್ಲಿ ನಮ್ಮ ಏನು ಬೆಂಗಳೂರಲ್ಲಿ ಕೆಲವು ಸುಮಾರು ಕಾರ್ಯಕ್ರಮಗಳಾಗುತ್ತಾ ಅಲ್ಲೆಲ್ಲ ಸಿಗ್ತಿದ್ರು. ಬಹಳ ತುಂಬಾ ಚೆನ್ನಾಗಿ ಅವರು ನಮ್ಮನ್ನ ವಿಚಾರಿಸ್ಕೊಳ್ತಿದ್ರು, ನಮ್ಮ ಯೋಗಕ್ಷೇಮನ ಚೆನ್ನಾಗಿ ಆರೋಗ್ಯ ಕಾಪಾಡಿಕೊಳ್ಳಿ ಅಂತ ಹೇಳಿದ್ರು. ಆಮೇಲೆ ಈ ಒಂದು ನಮಗೆ ಅವರು ಈ ನಮ್ಮನ್ನ ಬಿಟ್ಟು ಹೋಗಿರೋದು ನಮಗೆಲ್ಲೂ ನಮ್ಮನ್ನು ಬಿಟ್ಟು ಹೋಗಿರೋದು ಅಂತ ಅನಿಸ್ತಾ ಇದೆ. ಈ ಕಾವ್ಯದೊಳಗಿನ ಒಡನಾಟ ನಿಮ್ಮಿಂದ ಇವತ್ತಲ್ಲಿ ಕಂಟಿನ್ಯೂ ಮಾಡಿ ದಯವಿಟ್ಟು ನರಳಿಯವರು ನೀವು ಮಾಡಿ. ಸೊ ತಾಲೂಕಿನ ಟೀಚರ್ಸ್ ಎಲ್ಲ ಇನ್ನೊಂದು ಜನ ಎಕ್ಸ್ಟ್ರಾ ಸೇರಿ ಇದನ್ನು ಒಂದು ಈ ಸಭಾಜ್ಞಾನ ನಮ್ಮ ಆಶ್ರಮದ ಒಂದು ಸಪೋರ್ಟ್ ಏನಿದೆ, ಬೆಂಬಲ ನಾವು ಯಾವತ್ತೂ ಸದಾ ಇದ್ದೇ ಇರುತ್ತೆ. ಇದು ಉಪಯೋಗಿಸ್ಕೊಡಿ ನೀವು. ಒಳ್ಳೆಯ ಜಾಗ, ಒಳ್ಳೆಯ ಒಂದು ಪವಿತ್ರವಾದ ಜಾಗ, ಇದು ಉಪಯೋಗಿಸ್ಕೊಡಿ ಅಷ್ಟು ಹೇಳಿ ನಾನು ಈ HS ವೆಂಕಟೇಶ್ ಮೂರ್ತಿಯವರು, ನರಳಿ ಚಂದ್ರಶೇಖರ್ ಅವರು, BRL ಅವರು ಒಂದು 5-6 ವರ್ಷ ಇದು ನಡೆಸ್ಕೊಟ್ಟಿದ್ದಾರೆ. ನಾನು ಯಾವತ್ತೂ ನೆನಪುಗಳು ನನಗೆ ಅಚ್ಚಳಿದೆ, ನನಗೆ ಉಳಿದಿರ್ತವೆ. ವೆಂಕಟೇಶ್ ಮೂರ್ತಿಯವರ ಮಕ್ಕಳು ಬಂದಿದ್ದಾರೆ ಇಲ್ಲಿ, ಮಗಳು ಮಗ ಸೊಸೆ ಎಲ್ಲ ಮಗಳೇನೇ ಬಂದಿದ್ದಾರೆ. ಆದ್ದರಿಂದ ತಮಗೆಲ್ರಿಗೂ ನಾನು ವಂದಿಸಿ ನಾನು 2 ಮಾತು ಮುಗಿಸ್ತೀನಿ. ತಮಗೆಲ್ರಿಗೂ ದೇವರು ಆರೋಗ್ಯ ಆಯಸ್ಸು. ಈ ದಿನ ಆನೇಕಲ್ ತಾಲೂಕಿನ ಸರ್ಕಾರಿ ನೌಕರರ ಸಂಘ, ಮಾತೃ ವಾತ್ಸಲ್ಯ ಫೌಂಡೇಶನು, ಜೇನುಗೂಡು ಮತ್ತು ರಮಣ ಮಹರ್ಷಿ ಆಶ್ರಮದಲ್ಲಿ ಮರೆಯಲಾಗದ ಮಾಣಿಕ್ಯಗಳು ಅಂತೇಳಿ ನಮ್ಮ ಹಿರಿಯ ಸಾಹಿತಿಗಳು, ಕವಿಗಳು ಆದಂಥ HS ವೆಂಕಟೇಶ್ ಮೂರ್ತಿಯವರು ಹಾಗೂ ಅವರನ್ನು ಮನನ ಮಾಡ್ತಕ್ಕಂಥ ಕೆಲಸವನ್ನು ಇವತ್ತು ಈ ಭಾಗದಲ್ಲಿ ಸರ್ಕಾರಿ ಶಾಲೆಯ ಎಲ್ಲ ಶಿಕ್ಷಕರಿಂದವರು ಎಲ್ಲ ರೀತಿಯಲ್ಲೂ ಇವತ್ತು ಸೇರಿ ಮರೆಯಲಾಗದ ಮಾಣಿಕ್ಯಗಳು ಅಂತೇಳಿ ಇವತ್ತು ಅವರನ್ನು ನೆನೀತಕ್ಕಂಥ ಕೆಲಸವನ್ನು ಮಾಡಿದೆ. ಮತ್ತು ಕನ್ನಡ ಸಾಹಿತ್ಯ ಲೋಕದ ಒಂದು ಮರೆಯಲಾಗದ ಮತ್ತು ವಿಶೇಷವಾಗಿ HS ವೆಂಕಟೇಶ್ ಮೂರ್ತಿಯವರಿಗೂ ಆನೇಕಲ್ ತಾಲೂಕಿಗೂ ಅವಿನಾಭಾವ ಸಂಬಂಧ. ಇದರಲ್ಲಿ ನಮ್ಮ ಶಿಕ್ಷಕರಿಗೂ ಅವರು ನವ ಸಾಹಿತಿಗಳನ್ನು ಹುಟ್ಟು ಹಾಕ್ತಕ್ಕಂಥ ಕೆಲಸವನ್ನು ಇಲ್ಲಿನ ಶಿಕ್ಷಕರಿಗೆ ಅವರು ಒಂದು ಹಲವಾರು ಕವಿಗಳ ಒಡನಾಡ ಅಂತೇಳಿ ನಮ್ಮ ಕೆ ಶಿವಣ್ಣವರ ನೇತೃತ್ವದಲ್ಲಿ ಹಲವಾರು ಕಾರ್ಯಕ್ರಮಗಳನ್ನು ಮಾಡಿದರು. ಅವರು ನಮ್ಮನ್ನು ಅಗಲಿದ್ರು ಕೂಡ ನಿರಂತರವಾಗಿ ಈ ಭೂಮಿ ಇರೋವರೆಗೂ ಅವರ ಕವನಗಳು ಮತ್ತು ಅವರ ಸಾಹಿತ್ಯ ಮತ್ತು ಅವರು ಬರೆದಿರ್ತಕ್ಕಂಥ ಹಾಡುಗಳು ಕೂಡ ಎಲ್ಲ ರೀತಿಯಲ್ಲೂ ಕೂಡ ಈ ಶಾಶ್ವತವಾಗಿರ್ತದೆ. ಮತ್ತು ನನಗೂ ಕೂಡ ಅವರ ಒಂದು ಹಾಡು ನನಗೆ ಭಾಳ ಇಷ್ಟವಾದ್ದು ಮತ್ತು ನನಗೆ ಅದು ಭಾಳ ಹೊಂದಿಕೆ ಆಗ್ತದೆ. ನಮ್ಮ ಚಿನ್ನಾರಿ ಮುತ್ತ ಮಣ್ಣಲ್ಲಿ ಬಿದ್ದವನು ಬಂಗಾರ ಬಿದ್ದವನು ಏಕಾಂಗಿ ಓಡೋಡೋನು ಅಂತೇಳಿ ಒಂದು ಹಾಡಿದೆ. ಅದು ನನಗೆ ಜೀವನದಲ್ಲಿ 90% ಹಾಡಿನ ಚಿತ್ರಣದಲ್ಲಿ ಹೇಗೆ ಮೂಡಿ ಆಗಿದೆ ಹಾಗೆ ನನ್ನ ಬದುಕಲ್ಲಿ. ಹಾಗಾಗಿ ಅವರ ವೆಂಕಟೇಶ್ ಮೂರ್ತಿ ಸರ್ ಕಾರ್ಯಕ್ರಮಗಳು ಇದೇ ಈ ಒಂದು ಹಾಲ್ನಲ್ಲಿ ಸುಮಾರು 2 ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದೆ. ಮತ್ತು ನಾನು ಅವರ ಒಂದು 2-3 ಪುಸ್ತಕಗಳನ್ನು ಕೂಡ ನಿರಂತರವಾಗಿ ಓದಿದ್ದೆ. ನಾನಾದರೂ ನಾನು ಆವಾಗಲೇ ವೇದಿಕೆ ಮೇಲೆ ಕೂತು ಯೋಚನೆ ಮಾಡಿದೆ, ಇಲ್ಲೆಲ್ಲ ಶಿಕ್ಷಕರು ಬಂದಿದ್ದರೆ ಮುಂದಿನ ದಿನಗಳಲ್ಲಿ ತಾಲೂಕಿನಲ್ಲಿ ಯುವಜನರಿಗೆ, ಕಾಲೇಜಿನಲ್ಲಿ ವ್ಯಾಸಂಗ ಮಾಡ್ತಕ್ಕಂಥ ಯುವಕರಿಗೆ ಕವಿ ಸಾಹಿತ್ಯ ಕವನಗಳ ಬಗ್ಗೆ ಅವರಿಗೆ ಅಧ್ಯಯನವನ್ನು ಮಾಡಬೇಕು. ಯಾಕಂತ ಹೇಳಿದ್ರೆ ಈ ಒಂದು ಕವಿ ಮನಸ್ಸು ಹೆಂಗಿರ್ತದೆ ಅಂತ ಹೇಳಿದ್ರೆ ಒಂದು ಗಿಡವನ್ನು ಸಂಪೂರ್ಣವಾಗಿ ಆ ಗಿಡದಲ್ಲಿರ್ತಕ್ಕಂಥ ಅದರಲ್ಲಿ ಜೀವವನ್ನು ನೋಡ್ತಾನೆ, ಕಲ್ಲಲ್ಲಿ ಜೀವವನ್ನು ನೋಡ್ತಾನೆ ಕವಿ ಮನಸ್ಸು. ಹಾಗಾಗಿ ಪ್ರತಿಯೊಬ್ಬರು ಕೂಡ ಸಾಹಿತ್ಯವನ್ನು ಓದತಕ್ಕಂಥ ಮತ್ತು ಎಲ್ಲಿವರೆಗೂ ನಾವು ಸುಸಂಸ್ಕೃತರಾಗಿರ್ತೀವಿ ಅಂದರೆ ಅಲ್ಲಿವರೆಗೂ ಕೂಡ ಕವಿ ಸಾಹಿತ್ಯಗಳನ್ನು ಓದುವಂಥ ಅಭ್ಯಾಸವನ್ನು ವಿದ್ಯಾರ್ಥಿ ದೇಶದಲ್ಲಿ ಯುವಜನರು ಮೈಗೂಡಿಸ್ಕೊಂಡಾಗ ಒಂದು ಸುಸಂಸ್ಕೃತರಾಗ್ತಾರೆ. ಹಾಗಾಗಿ ಇವತ್ತು ಅವರು ನಮ್ಮನ್ನು ಅಗಲಿದ್ದಾರೆ, ಆದರೂ ಕೂಡ ಅವರ ಸಾಹಿತ್ಯ, ಅವರ ಕವನಗಳು ನಿರಂತರವಾಗಿರ್ತದೆ. ಹೆಚ್ಚು ಅದನ್ನು ಓದತಕ್ಕಂಥ ಮತ್ತು ಅವರ ನುಡಿ ನಮನ ಕಾರ್ಯಕ್ರಮಗಳನ್ನು ಈ ರೀತಿಯಲ್ಲಿ ಮಾಡಿದಾಗ ಅವರು ಏನೆಲ್ಲ ಮಾಡ್ತಾಯಿದ್ರು ಅದನ್ನೆಲ್ಲ ಇವತ್ತು ಭಾಳಷ್ಟು ಜನ ಅವ್ರ ಬಗ್ಗೆ ವಿಚಾರವನ್ನು ತಿಳಿಸ್ಕೊಟ್ರು. ಭಾಳ ಅದ್ಭುತವಾಗಿ ಮಾತಾಡಿದ್ರು. ನಮ್ಮ ಒಬ್ಬ ಪ್ರೊಫೆಸರ್ ಬಂದಿದ್ದರು ಚಿಕ್ಕಮಗಳೂರು, ಭಾಳ ಅದ್ಭುತವಾಗಿ ಮಾಡಿದ್ರು. ಮತ್ತು ಗಾಯನಗಳನ್ನು ಆಡ್ತಕ್ಕಂಥದ್ದು. ಮತ್ತು ಇಲ್ಲಿ ನನಗೆ ಭಾಳ ಒಂದು ಸಂತೋಷ ಆಗಿದೆ ಏನಂದರೆ ನಮ್ಮ ತಾಲೂಕಿನಲ್ಲಿ ಬಿಡ್ಡಾರೆಡ್ಡಿ ಅಂತೇಳಿ
ಅವರ ಮಗ ಶ್ರೀನಿವಾಸ ರೆಡ್ಡಿ ಅವರು ಸರ್ಕಾರಿ ನೌಕರರಾಗಿ ನಿವೃತ್ತಿಯಾಗಿ ಈ ಇಳಿ ವಯಸ್ಸಿನಲ್ಲಿ ಅವರಿಬ್ಬರು ದಂಪತಿಗಳು ಈ ಕಾರ್ಯಕ್ರಮವನ್ನು ಅಚ್ಚುಕಟ್ಟಾಗಿ ಮಾಡ್ತಕ್ಕಂಥದ್ದು ಇವೆಲ್ಲ ಮಾಡ್ತಕ್ಕಂಥದ್ದು ನೋಡಿದಾಗ ನಮಗೆ ಎಲ್ಲೋ ಒಂದು ಕಡೆ ನಾಚಿಕೆ ಆಗ್ತದೆ. ಒಬ್ಬ ನೌಕರರಾಗಿದ್ದುಕೊಂಡು ಸಮಾಜಮುಖಿಯಾಗಿ ಇಂಥ ಒಂದು ನಗರೀಕರಣದಲ್ಲಿ ಆಮೇಲೆ ಇವಾಗೆಲ್ಲ ಕೂಡ ರಾಯಲ್ ಆಗಿ ಜೀವನ ಬದುಕ್ತಕ್ಕಂಥ ಸಂದರ್ಭದಲ್ಲಿ ಒಬ್ಬ ಸಾಮಾನ್ಯ ಪ್ರಜೆಗಳಾಗಿ ಮಾಡಿದಂಥ ಶ್ರೀನಿವಾಸ ರೆಡ್ಡಿ ಅವರಿಗೆ ನಾನು ತುಂಬಿರೋದು. ಯಾಕೆಂದರೆ ಇಂಥ ಘಟನೆಗಳು ಇಂಥ ಕಾರ್ಯಕ್ರಮ ಆದಾಗ ಕೆಲವು ಆದರ್ಶರು ಅಂದರೆ ನೋಡಿ ಇಂಥವರೇ ಆದರ್ಶರು, ಇಂಥವ್ರನ್ನ ಯುವಕರು ಅಂಥವ್ರನ್ನ ನೋಡಿ ಮೈಗೂಡಿಸ್ಕೊಳ್ಬೇಕು ಅಂತಕ್ಕಂಥದ್ದು. ಮತ್ತು ಇವತ್ತು ಭಾಗವಹಿಸಿದಂಥ ಎಲ್ಲ ಸಾಹಿತಿಗಳಿಗೂ ಮತ್ತು ಸಂಯೋಜನೆ ಮಾಡಿದಂಥ ಶಿವಣ್ಣ, ಮಹೇಶ್ ಹುಗಿನಳ್ಳಿ ಎಲ್ರಿಗೂ ಕೂಡ ತುಂಬಿರೋದು. ಕಲ್ಲಲ್ಲಿ ಇವತ್ತು ನಡೆದಂಥ ಮರೆಯಲಾಗದ ಮಹಾನುಭಾವರು ಕಾರ್ಯಕ್ರಮದಲ್ಲಿ ಇವತ್ತು ನಾಡಿನ ಶ್ರೇಷ್ಠ ವಿಮರ್ಶಕರಲ್ಲೊಬ್ಬರಾದಂಥ GS ಸಿದ್ದಲಿಂಗಯ್ಯನವರು ಹಾಗೂ ಶ್ರೇಷ್ಠ ಕವಿಗಳಲ್ಲೊಬ್ಬರಾದಂಥ ಡಾಕ್ಟರ್ HS ವೆಂಕಟೇಶ್ ಮೂರ್ತಿ ಅವರ ನೆನಪಿನ ಒಂದು ಕಾರ್ಯಕ್ರಮ ಇವತ್ತು ಇಲ್ಲಿ ಹಮ್ಮಿಕೊಂಡಿದ್ದು. ಭಾಳ ಅರ್ಥಪೂರ್ಣವಾದ ಕಾರ್ಯಕ್ರಮ. ನಾನು ಒಂದೇ ಒಂದು ಮಾತಲ್ಲಿ ಹೇಳಿದೆ, GS ಸಿದ್ದಲಿಂಗಯ್ಯನವರು ಅಂದರೆ ಕನ್ನಡವನ್ನು ಕಟ್ಟಿದವರು ಅಂತ, ಮತ್ತು ವೆಂಕಟೇಶ್ ಮೂರ್ತಿಯವರಂದರೆ ಕನ್ನಡವನ್ನು ಬೆಳಗಿದವರು ಅಂತ. ಯಾಕೆಂದರೆ ಅವರು ಸಿದ್ದಲಿಂಗಯ್ಯನವರು ಸಾಹಿತ್ಯ ಪರಿಷತ್ನ ಅಧ್ಯಕ್ಷರಾಗಿದ್ದಂಥವರು ಮತ್ತು ಕನ್ನಡದ ಅನೇಕ ಅವರು ಕನ್ನಡವನ್ನು ಕಟ್ಟುವ ಕೆಲಸದಲ್ಲಿ ಅವರು ತುಂಬ ಕೆಲಸ ಮಾಡಿದಂಥ ಒಬ್ಬ ಮಹನೀಯರವರು ಮತ್ತು ನಮ್ಮನ್ನೆಲ್ಲ ಬೆಳೆಸಿದಂಥವ್ರು. ಅದರಲ್ಲೂ HSV ಮತ್ತು ನನಗೆ ಕಂಡ್ರೆ ಭಾಳ ಇಷ್ಟ ಆಗಿತ್ತು ಸಿದ್ದಲಿಂಗಯ್ಯನವ್ರಿಗೆ. ಅವರ ವಿಮರ್ಶೆಗಳೆಲ್ಲ ನಮ್ಮ ಬಗ್ಗೆ ಬರೆದಿದ್ದಾರೆ ಅವರು. ಅಂಥ ಒಬ್ಬ ನಮಗಿಂತ ತುಂಬ ಹಿರಿಯರಾದಂಥ, ತುಂಬ 20 ವರ್ಷಗಳ ಹಿರಿಯರಾದಂಥವರು ಅವರು. ಮತ್ತು ಸಾರ್ಥಕವಾದಂಥ ಬದುಕನ್ನು ಬದುಕಿದಂಥ ಡಾಕ್ಟರ್ ಸಿದ್ದಲಿಂಗಯ್ಯನವರು. HS ವೆಂಕಟೇಶ್ ಮೂರ್ತಿ ಅಂತೂ ನನಗೆ ಅತ್ಯಾಪ್ತ ಗೆಳೆಯ. 50 ವರ್ಷಗಳ ನಿಡುಗಾಲದ ಗೆಳೆತನ ನಮಗಿತ್ತು. ಅಂಥ ಗೆಳೆಯ ದೊಡ್ಡ ಸಾಧಕ. ಅವನು ಕನ್ನಡದ ಒಬ್ಬ ದ್ವಿತೀಯ ಕವಿಯಾಗಿ ಬೆಳೆದಂಥವನು. ಇವರಿಬ್ಬರ ಒಂದು ಸ್ಮರಣೆಯ ಕಾರ್ಯಕ್ರಮ ಭಾಳ ಅರ್ಥಪೂರ್ಣವಾಗಿ ಇಲ್ಲಿ ನಡೀತು. ಸಿದ್ದಲಿಂಗಯ್ಯನವರ ಬಗ್ಗೆ ಶೂದ್ರ ಶ್ರೀನಿವಾಸ್ ತುಂಬ ಅರ್ಥಪೂರ್ಣವಾಗಿ ಮಾತಾಡಿದರು. ವೆಂಕಟೇಶ್ ಮೂರ್ತಿಯವರ ಬಗ್ಗೆ HS ಸತ್ಯನಾರಾಯಣ ಅಂತ ತುಂಬ ಸ್ವಾರಸ್ಯಕರವಾಗಿ ಮಾತಾಡಿದರು. ಸೊ ಇಂಥ ಒಂದು ಕಾರ್ಯಕ್ರಮದಲ್ಲಿ ಭಾಗವಹಿಸೋಕ್ಕೆ ಅವಕಾಶ ಕೂಡ ನಮಗೂ ಕೂಡ ಭಾಳ ಸಂತೋಷ ಸಂಗತಿ. ಮತ್ತು ಆನೇಕಲ್ಲಲ್ಲಿ ಈ ರೀತಿಯ ಸಾಹಿತ್ಯಿಕ ಕಾರ್ಯಕ್ರಮಗಳು ನಿರಂತರವಾಗಿ ನಡೀತಾ ಬರ್ತಾ ಇವೆ. ಹಾಗೆ ಈ ಮುಂದೆ ಕೂಡ ನಿರಂತರವಾಗಿ ನಡೀತಾ ಇರಲಿ ಅಂತ ಈ ಸಂದರ್ಭದಲ್ಲಿ ಹಾರೈಸ್ತಾರೆ. ಕನ್ನಡ ಸಾಹಿತ್ಯದ ಮುಖ್ಯ ಕವಿ ವೆಂಕಟೇಶ್ ಮೂರ್ತಿಯವರು ಮತ್ತು ಅಷ್ಟೇ ಎತ್ತರದ ಅಧ್ಯಾಪಕರು, ಸಂಘಟಕರು ಎಲ್ಲ ಆಗಿದ್ದ ಪ್ರೊಫೆಸರ್ GS ಸಿದ್ದಲಿಂಗಯ್ಯವರ ಬಗ್ಗೆ ಭಾಳ ಅಮೂಲ್ಯವಾದ ಕಾರ್ಯಕ್ರಮವನ್ನು ವ್ಯವಸ್ಥೆ ಮಾಡಿದರು. ಎಲ್ಲರೂ ಅತ್ಯಂತ ಆತ್ಮೀಯವಾಗಿ ಪ್ರೀತಿಯಿಂದ ಕೆಲವು ನೆನಪುಗಳನ್ನು ದಾಖಲು ಮಾಡಿದರು. ಹೆಚ್ಚಿನ ಗುರುಗಳಾದಂಥ HS ವೆಂಕಟೇಶ್ ಮೂರ್ತಿಯವರು ಇವತ್ತಿನ ಕಾರ್ಯಕ್ರಮದಲ್ಲಿ ಎಲ್ಲ ಸಾಹಿತಿಗಳು ಮತ್ತು ಎಲ್ಲ ಶಿಕ್ಷಕರು ಬಂದು ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಿದ್ದಾರೆ. ಅವ್ರಿಗೆ ಹೃತ್ಪೂರ್ವಕ ಧನ್ಯವಾದಗಳನ್ನು ಸಲ್ಲಿಸ್ತಾ ಇದ್ದೀವಿ. ನಮ್ಮ ಗುರುಗಳು ನಮ್ಮನ್ನು ಯಾವತ್ತಿದ್ದರೂ ಸವ್ಯಸಾಚಿ ಧನಂಜಯ ಅಂತಲೇ ಕರೀತಾ ಇದ್ದರು. ಇದೇ ನಮ್ಮ ಕಾಡಿನಲ್ಲಿ ಕವಿಗೋಷ್ಠಿ ಕಾರ್ಯಕ್ರಮ ಈ ನೆಕ್ಸ್ಟ್ ತಿಂಗಳಲ್ಲಿ ನಾವು ಹಮ್ಮಿಕೊಬೇಕಾಗಿತ್ತು ಅವ್ರ ನೇತೃತ್ವದಲ್ಲಿ. ಅವರಿಲ್ಲದೆ ನಮಗೆ ತುಂಬ ಭಾರಿ ಆಘಾತನೇ ಆಗಿದೆ. ಅದೇ ರೀತಿ ಎಲ್ಲ ಸಾಹಿತ್ಯ ಮತ್ತು ಸಂಗೀತ ಆಕಾಂಕ್ಷಿಗಳು ಮತ್ತು ಶಿಕ್ಷಕರು ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಿದ್ದಾರೆ. ಇದೇ ರೀತಿ ಸಾಹಿತ್ಯವನ್ನು ನಮ್ಮ ಗಡಿ ಭಾಗದಲ್ಲಿ, ತಾಲೂಕಿನ ಗಡಿ ಭಾಗದಲ್ಲಿ ನಾವು ಕಟ್ಟು ಬೆಳೆಸುವ ಕಾರ್ಯಕ್ರಮಗಳನ್ನು ತುಂಬ ಬೆಳೆಸಬೇಕು ಅಂತೇಳಿ ನಾನು ಈ ಮೂಲಕ ಕೇಳ್ಕೊತಾ ಇದ್ದೀನಿ. ಎಲ್ಲರಿಗೂ ನಮಸ್ಕಾರವನ್ನು ಸ್ಮರಣೆಯಲ್ಲಿ ಕಾಣುವಂಥ ಏನು ನಮ್ಮ ಹಿರಿಯವರು ಹೇಳ್ತಾರೆ, ನಿಜವಾಗ್ಲೂ ಇದೊಂದು ಒಂಥರ ಅತ್ಯದ್ಭುತವಾದಂತಹ ಕಾರ್ಯಕ್ರಮ. ನಮಗೆ ನಮ್ಮ ಒಂದು ನಾವು ಒಂದು ಸ್ವಲ್ಪ ನಮ್ಮ ಒಂದು ಬೌದ್ಧಿಕ ಒಂದು ಇವುಗಳು ವಿಚಾರಗಳು ಒಂದು ಎತ್ತರಕ್ಕೆ ಏರಬೇಕು ಅಂತ ಅಂದರೆ ಇಂತಿಂಥ ಮಹಾನ್ ವ್ಯಕ್ತಿಗಳ ಒಂದು ಸಾಹಿತ್ಯ ಬಹಳ ನಮಗೆ ಸಹಕಾರಿಯಾಗ್ತವೆ ಅಂತ ನನ್ನ ಅನಿಸಿಕೆ. ಯಾಕೆ ಅಂತ ಅಂದರೆ ನಮ್ಮ HSV ಅವರೇ ಒಂದು ಕಡೆ ಹೇಳ್ತಾರೆ, ರಾಧೆ ಪ್ರೀತಿಯ ನೀಡಿ ಕೃಷ್ಣನ್ ನೋಡ್ತಕ್ಕಂಥ ಕೊಟ್ಟಂತಹ ಕಣ್ಣು ಅಂತ ರಾಧೆ ಬಗ್ಗೆ ಹೇಳ್ತಾರೆ. ಸೊ ಆ ರೀತಿಯಾಗಿ ನಿಜಕ್ಕೂ ಇವು ನಮ್ಮ ಒಂದು ಮನಸ್ಸು ಬೌದ್ಧಿಕವಾಗಿ ನಮ್ಮನ್ನ ವಿಕಾಸಗೊಳಿಸ್ತವೆ. ಮತ್ತು ಎಲ್ಲ ಜನಗಳೆಲ್ಲರನ್ನೂ ಒಂದು ವೇದಿಕೆಗೆ ತಂದು ಒಂಥರ ಒಟ್ಟುಗೂಡಿಸುವಂಥ ಇವುಗಳಾಗ್ತವೆ ಅಂತಕ್ಕಂಥದ್ದನ್ನ ನನ್ನ